of chapter hydrogen. So ಇದರಲ್ಲಿ CT NEET multiple choice questions ಇದಾವೆ ಹೈಡ್ರೋಜನ್ ಚಾಪ್ಟರ್ ಡಿಸ್ಕಸ್ ಮಾಡೋಣ. ಅದರಲ್ಲಿ ಫಸ್ಟ್ ಕ್ವೆಶ್ಚನ್ ನೋಡಿ ಪೇಜ್ ನಂಬರ್ 51 ಅಲ್ಲಿ ಇದೆ. ಫಸ್ಟ್ ಕ್ವೆಶ್ಚನ್, ಹೈಡ್ರೋಜನ್ ಡೈರೆಕ್ಟ್ಲಿ ಕಂಬೈನ್ಸ್ ವಿತ್ ಆಪ್ಷನ್ ಎ ಗೋಲ್ಡ್, ಬಿ ಕಾಪರ್, ಸಿ ನಿಕಲ್, ಡಿ ಕ್ಯಾಲ್ಸಿಯಂ ಅಂತ ಇದೆ. ಹೈಡ್ರೋಜನ್ ಡೈರೆಕ್ಟ್ಲಿ ಕಂಬೈನ್ಸ್ ವಿತ್ ಯಾವ ಮೆಟಲ್ ಅಂತ ಕೇಳಿದರೆ ಗೋಲ್ಡ್ ಇದೆಯಲ್ಲ ಅದು ಇನ್ಆಕ್ಟಿವ್, ಅದ್ರ ಜೊತೆ ರಿಯಾಕ್ಟ್ ಆಗಲ್ಲ. ಕಾಪರ್ ಅಷ್ಟೇ 3D10 ಕಾನ್ಫಿಗರೇಷನ್ ಇರುತ್ತೆ, ಅದು ರಿಯಾಕ್ಟ್ ಆಗಲ್ಲ. ನಿಕಲ್ ಜೊತೆ ಸ್ವಲ್ಪ ಪಾಸಿಬಲ್ ಇದೆ, ಆದರೆ ಕ್ವಿಕ್ ಆಗಿ ರಿಯಾಕ್ಷನ್ ಆಗೋದು, ಡೈರೆಕ್ಟ್ ಆಗಿ ರಿಯಾಕ್ಷನ್ ಆಗೋದು ಕ್ಯಾಲ್ಸಿಯಂ ಜೊತೆಗೆ. ಬಿಕಾಸ್ ಗ್ರೂಪ್ 2 ಎಲಿಮೆಂಟ್ ಅದು ಕ್ಯಾಲ್ಸಿಯಂ, ಆಲ್ಕಲೈನ್ ಅರ್ಥ ಮೆಟಲ್ ಹೈಲಿ ರಿಯಾಕ್ಟಿವ್ ಇರೋದ್ರಿಂದ ಕ್ಯಾಲ್ಸಿಯಂ ಗ್ರೂಪ್ 2 ಎಲಿಮೆಂಟ್ ಪ್ಲಸ್ H2 ಗ್ಯಾಸ್ ಜೊತೆ ಇಮಿಡಿಯೇಟ್ ರಿಯಾಕ್ಷನ್ ಆಗಿ ಕ್ಯಾಲ್ಸಿಯಂ ಹೈಡ್ರೈಡ್ ಫಾರ್ಮೇಷನ್ ಮಾಡುತ್ತೆ. ಸೊ ಇದನ್ನ ನಾವು ನಿಮಗೆ ಹೈಡ್ರೈಡ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀವಿ. ಸೊ ಕ್ವಶನ್ 1 ಆಪ್ಷನ್ ಡಿ ಇಸ್ ಕರೆಕ್ಟ್. ಸೊ ದಟ್ ಈಸ್ ದ ಕ್ಯಾಲ್ಸಿಯಂ. ಸೊ ಕ್ವಶನ್ 2 ನೋಡಿ, ಕೆಮಿಕಲ್ ಎ ಇಸ್ ಯೂಸ್ಡ್ ಫಾರ್ ವಾಟರ್ ಸಾಫ್ಟನಿಂಗ್ ಟು ರಿಮೂವ್ ಟೆಂಪರರಿ ಹಾರ್ಡ್ನೆಸ್. A reacts with sodium carbonate to generate caustic soda. When CO2 is bubbled through a solution of A, in which turns cloudy. What is the chemical formula of A? ಸೊ ಇಲ್ಲಿ ಒಂದು ಕೆಮಿಕಲ್ ಎ ಅಂತ ಕೊಟ್ಟಿದ್ದಾರೆ, ಅದನ್ನು ಯಾವುದಾದ್ರ ಜೊತೆ ರಿಯಾಕ್ಷನ್ ಮಾಡಿದಾಗ ಸೊ ಏನೇನು ಪ್ರಾಡಕ್ಟ್ಸ್ ಬರುತ್ತೆ ಅಂತ ಅವರೇ ಕೊಟ್ಟಿದ್ದಾರೆ. ಹಾಗಾದರೆ ಎ ಯಾವುದು ಅಂತ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಕೆಮಿಕಲ್ ಫಾರ್ಮುಲಾ ಆಫ್ ಎನ ಆಪ್ಷನ್ ಎ CaCO3, ಬಿ CO, ಸಿ COH2S, ಡಿ CHCO3 ಟ್ವೈಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರಿಯಾಕ್ಷನ್ ನೋಡಿ ಈಸಿಯಾಗಿ ಗೊತ್ತಾಗುತ್ತೆ. ಸೋಡಿಯಂ ಕಾರ್ಬನೇಟ್ ನಾವು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಷನ್ ಮಾಡಿದಾಗ ಕ್ಯಾಲ್ಸಿಯಂ ಕಾರ್ಬನೇಟ್ ಪ್ರೆಸಿಪಿಟೇಟ್ ಕ್ಲೌಡಿ ಬರ್ತದೆ ಪ್ಲಸ್ NaOH. ಅದೇ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಷನ್ ಮಾಡಿದಾಗಲೂ ಕ್ಯಾಲ್ಸಿಯಂ ಕಾರ್ಬನೇಟ್ ಬರುತ್ತೆ, ಕ್ಲೌಡಿನೆಸ್ ಬರುತ್ತೆ ಪ್ಲಸ್ ವಾಟರ್. ಹಾಗಾಗಿ ಇಲ್ಲಿ ಎ ಕೆಮಿಕಲ್ ಯಾವ್ದಾಗಿರ್ಲೇಬೇಕಪ್ಪ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಈ ಕೇಸಲ್ಲಿ ಮಾತ್ರ ಈ ತರ ರಿಯಾಕ್ಷನ್ ಆಗಿ ಕ್ಯಾಲ್ಸಿಯಂ ಕಾರ್ಬನೇಟ್ ಫಾರ್ಮೇಷನ್ ಆಗಿ ಕ್ಲೌಡಿನೆಸ್ ಬರುತ್ತೆ. ಬೇರೆ ನೀವು ಆಪ್ಷನ್ಸ್ ತಗೊಂಡ್ರೆ ಅದರಲ್ಲಿ ನಿಮಗೆ ಈ ತರ ರಿಯಾಕ್ಷನ್ ಆಗಿ ಕ್ಲೌಡಿನೆಸ್ ಆಫ್ CaCO3 ಬರೋದಿಲ್ಲ. ಸೊ ಆಪ್ಷನ್ ಸಿ ನಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಕೆಮಿಕಲ್ ಎ ಇಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಫಾರ್ ಕ್ವೆಶ್ಚನ್ 2 ಆಪ್ಷನ್ ಸಿ ಇಸ್ ಕರೆಕ್ಟ್. ಈ ರಿಯಾಕ್ಷನ್ಸ್ ಅನ್ನು ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಕ್ವೆಶ್ಚನ್ 3 ನೋಡಿ, when same amount of zinc is treated separately with excess of sulfuric acid and excess of sodium hydroxide solution, the ratio of volumes of hydrogen involved is ಅಂತ ಕೇಳಿದ್ದಾರೆ. ಅಂದ್ರೆ ಜಿಂಕ್ ನ ಒಂದ್ಸರಿ ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಷನ್ ಮಾಡಿ, ಇನ್ನೊಂದ್ಸರಿ ಅದೇ ಜಿಂಕ್ ನ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಷನ್ ಮಾಡಿ ಎಷ್ಟು ಹೈಡ್ರೋಜನ್ ಗ್ಯಾಸ್ ರೇಷಿಯೋ ಲಿಬರೇಟ್ ಆಗುತ್ತೆ ಅಂತ ಕೇಳಿದ್ದಾರೆ. Zn plus H2SO4 ರಿಯಾಕ್ಷನ್ ಮಾಡಿದ್ರೆ ZnSO4 plus 1H2 ಗ್ಯಾಸ್ ಬರುತ್ತೆ. Zn plus 2NaOH ಜೊತೆ ರಿಯಾಕ್ಷನ್ ಮಾಡಿದ್ರೆ Na2ZnO2 ಸೋಡಿಯಂ ಜಿಂಕೇಟ್ ಬರುತ್ತೆ ಪ್ಲಸ್ 1H2 ಬರುತ್ತೆ. ಇಲ್ಲಿ H2 ರೇಷಿಯೋ ಕೇಳಿರೋದ್ರಿಂದ ಇಲ್ಲೂ 1H2 ಇದೆ, ಇಲ್ಲೂ 1H2 ಇದೆ, therefore 1:1 ರೇಷಿಯೋ ಬರುತ್ತೆ. 1:1 ರೇಷಿಯೋ is given in option A for question 3. Option A is correct. Next 4 ನೋಡಿ, which one of the following is not an isotope of hydrogen? Isotope of hydrogen ಯಾವುದು ಅಲ್ಲ ಅಂತ ಕೇಳಿದರೆ ಟ್ರೀಶಿಯಂ, ಡ್ಯೂಟೀರಿಯಂ, ಆರ್ಥೋಹೈಡ್ರೋಜನ್, ನನ್ ಆಫ್ ದ ಅಬವ್. ನಮಗೆ ಗೊತ್ತಿದೆ ಐಸೋಟೋಪ್ಸ್ ಆಫ್ ಹೈಡ್ರೋಜನ್ ಯಾವ್ಯಾವುದು? ಪ್ರೋಶಿಯಂ, ಡ್ಯೂಟೀರಿಯಂ, ಟ್ರೀಶಿಯಂ. ಡ್ಯೂಟೀರಿಯಂ, ಟ್ರೀಶಿಯಂ ಕೊಟ್ಟಿದ್ದಾರೆ, ಪ್ರೋಶಿಯಂ ಕೊಟ್ಟಿಲ್ಲ. ಅದರ ಬದಲು ಆರ್ಥೋಹೈಡ್ರೋಜನ್ ಕೊಟ್ಟಿದ್ದಾರೆ. ಆರ್ಥೋಹೈಡ್ರೋಜನ್ ಇಸ್ ನಾಟ್ ಅನ್ ಐಸೋಟೋಪ್ ಆಫ್ ಹೈಡ್ರೋಜನ್. ಆರ್ಥೋಹೈಡ್ರೋಜನ್ ಬೇರೆ, ಅದು H2 ಅದು. ಸೊ H2 ಮಾಲಿಕ್ಯೂಲ್ ಆಗುತ್ತೆ ಆರ್ಥೋಹೈಡ್ರೋಜನ್ ಅಂದ್ರೆ. ಇಟ್ ಇಸ್ ನಾಟ್ ಅನ್ ಐಸೋಟೋಪ್ ಆಫ್ ಹೈಡ್ರೋಜನ್. ಹಾಗಾಗಿ ಇದು ಆಪ್ಷನ್ ಸಿ ನಲ್ಲಿ ಕೊಟ್ಟಿದ್ದ ಆರ್ಥೋಹೈಡ್ರೋಜನ್, ದಟ್ ಇಸ್ ನಾಟ್ ದ ಐಸೋಟೋಪ್ ಆಫ್ ಹೈಡ್ರೋಜನ್. ಫಾರ್ ಕ್ವೆಶ್ಚನ್ 4 ಆಪ್ಷನ್ ಸಿ ಇಸ್ ಕರೆಕ್ಟ್. Question 5 ನೋಡಿ, if an isotope of hydrogen has 2 neutrons in its atom, its atomic number and mass number will be respectively ಅಂತ ಕೇಳಿದ್ದಾರೆ. ಒಂದು ಐಸೋಟೋಪ್ ಆಫ್ ಹೈಡ್ರೋಜನ್ ಅಲ್ಲಿ 2 ನ್ಯೂಟ್ರಾನ್ಸ್ ಇರುತ್ತೆ ಅಂದ್ರೆ ಸೊ ಅದರಲ್ಲಿ ಎಷ್ಟು ಅಟಾಮಿಕ್ ನಂಬರ್ ಎಷ್ಟಿರುತ್ತೆ, ಮಾಸ್ ನಂಬರ್ ಎಷ್ಟಿರುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಅಟಾಮಿಕ್ ನ್ಯೂಟ್ರಾನ್ಸ್ 2 ಬರಬೇಕಂತ ಹೇಳಿದ್ರೆ H13 ಟ್ರೀಶಿಯಂ ತಗೋಬೇಕು. H13 ಟ್ರೀಶಿಯಂ ತಗೊಂಡ್ರೆ ಮಾತ್ರ 1 ಪ್ರೋಟಾನ್ 1 ಎಲೆಕ್ಟ್ರಾನ್ ಇರುತ್ತೆ. ಸೊ Na-Z ಫಾರ್ಮುಲಾ ಯೂಸ್ ಮಾಡಿದ್ರೆ 3 - 1 ಅಂದ್ರೆ 2 ಬರುತ್ತೆ. N is equal to 2. ಈ ತರ ಪಾಸಿಬಿಲಿಟಿ ಅವ್ರು ಕೇಳಿರೋ ಪಾಸಿಬಿಲಿಟಿ ಬರೋದು ಟ್ರೀಶಿಯಂ ತಗೊಂಡ್ರೆ ಮಾತ್ರ. ಸೊ ಅಟಾಮಿಕ್ ನಂಬರ್ ಎಷ್ಟಿರಬೇಕು? 1 ಇರಬೇಕು. ಮಾಸ್ ನಂಬರ್ ಎಷ್ಟಿರಬೇಕು? 3 ಇರಬೇಕು. ಸೊ 1 and 3 ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ಕ್ವೆಶ್ಚನ್ 5 ನಲ್ಲಿ ಆಪ್ಷನ್ ಡಿ. ಸೊ therefore for question 5 ಆಪ್ಷನ್ ಡಿ is correct. ನೆಕ್ಸ್ಟ್ ಕ್ವೆಶ್ಚನ್ 6 ನೋಡೋಣ. So which one of the following substance is used in the laboratory for fast drying of neutral gases? ಯಾವುದಾದ್ರೂ ಗ್ಯಾಸಸ್ಗಳು ನ್ಯೂಟ್ರಲ್ ಗ್ಯಾಸಸ್ ಲಿಬರೇಟ್ ಆಯಿತು, ಅವು ನಾವು ಅಬ್ಸರ್ವ್ ಮಾಡಬೇಕಪ್ಪ ಅಂದರೆ ಇದರಲ್ಲಿ 4ರಲ್ಲಿ ಯಾವ ಕೆಮಿಕಲ್ಸ್ ಯೂಸ್ ಮಾಡಬೇಕು ಅಂತೇಳಿ ಕೇಳಿದ್ದಾರೆ ಲ್ಯಾಬ್ರೇಟರಿನಲ್ಲಿ.
ಸೊ ಫಾಸ್ಫರಸ್ ಪೆಂಟಾಕ್ಸೈಡ್, ಆಕ್ಟಿವ್ ಚಾರ್ಕೋಲ್, ಆನ್ಹೈಡ್ರಸ್ ಕ್ಯಾಲ್ಸಿಯಂ ಕ್ಲೋರೈಡ್, Na3PO4. ಇಲ್ಲಿ ನಿಮಗೆ ಹಿಂಟ್ ಇದೆ. ಆನ್ಹೈಡ್ರಸ್ ಅಂದ್ರೆ ಅದಕ್ಕೆ ವಾಟರ್ ಬೇಕಾಗುತ್ತೆ, ಆನ್ಹೈಡ್ರಸ್ ಅಂದ್ರೆ ಡ್ರೈ ಇರುತ್ತೆ, ಎಲ್ಲಾದ್ರೂ ಮಾಯಿಶ್ಚರ್ ಸಿಕ್ಕರೆ ಅಬ್ಸರ್ವ್ ಮಾಡ್ಕೊಳ್ಳೋದಂತ ಕಾಯ್ತಾ ಇರುತ್ತೆ. ಹಂಗಾಗಿ ಆನ್ಹೈಡ್ರಸ್ ಕ್ಯಾಲ್ಸಿಯಂ ಕ್ಲೋರೈಡ್ ನ ನಾವು ಇಟ್ಬಿಟ್ರೆ ಆ ಅಟ್ಮಾಸ್ಫಿಯರ್ ನಲ್ಲಿರೋ ಮಾಯಿಶ್ಚರ್ ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಹೈಡ್ರೇಟೆಡ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಆನ್ಹೈಡ್ರಸ್ ಕ್ಯಾಲ್ಸಿಯಂ ಕ್ಲೋರೈಡ್ ಇದೆಯಲ್ಲ, ದಟ್ ಅಬ್ಸರ್ವ್ಸ್ ಮಾಯಿಶ್ಚರ್. ಹಂಗಾಗಿ ಲ್ಯಾಬ್ ಅಲ್ಲಿ ಆನ್ಹೈಡ್ರಸ್ ಕ್ಯಾಲ್ಸಿಯಂ ಕ್ಲೋರೈಡ್ ನ ಇಟ್ಟಿರ್ತಾರೆ, ಎಲ್ಲಾದ್ರೂ ಗೇಷಿಯಸ್ ಸಬ್ಸ್ಟೆನ್ಸ್ ಅಥವಾ ಮಾಯಿಶ್ಚರ್ ನ ಅಬ್ಸರ್ವ್ ಮಾಡ್ಕೋಬೇಕು ಅಂತಂದ್ರೆ. ಸೊ ಫಾರ್ ಕ್ವಶನ್ 6 ಆಪ್ಷನ್ ಸಿ ಇಸ್ ಕರೆಕ್ಟ್. 7 ನೋಡಿ, ವಿಚ್ ಇಸ್ ದ ಲೈಟೆಸ್ಟ್ ಗ್ಯಾಸ್? ವೆರಿ ಈಸಿ ಕ್ವಶನ್. ನೈಟ್ರೋಜನ್, ಹೀಲಿಯಂ, ಆಕ್ಸಿಜನ್ ಮತ್ತೆ ಹೈಡ್ರೋಜನ್. ಹೈಡ್ರೋಜನ್ ಫಸ್ಟ್ ಎಲಿಮೆಂಟ್ ಆಗಿರೋದ್ರಿಂದ ಅದರ ಮಾಲಿಕ್ಯುಲರ್ ಅಟಾಮಿಕ್ ಮಾಸ್ ತುಂಬಾ ಕಮ್ಮಿ ಇರುತ್ತೆ. ಅಟಾಮಿಕ್ ಮಾಸ್ ತುಂಬಾ ಕಮ್ಮಿ ಇರೋದ್ರಿಂದ ಅದೇ ಲೈಟೆಸ್ಟ್ ಗ್ಯಾಸ್ ಆಗುತ್ತೆ. therefore for question 7 option D is correct, hydrogen, because atomic number 1 ಫಸ್ಟ್ ಎಲಿಮೆಂಟ್ ಹೀಗಾಗಿ ತುಂಬಾ ಚಿಕ್ಕದಿರುತ್ತೆ, ಅದರ ಮಾಸ್ ಕೂಡ ಕಮ್ಮಿ ಇರುತ್ತೆ. ಸೊ ಆ ಬೇಸಿಸ್ ಮೇಲೆ ನೀವು ಹೇಳಬೇಕು ಲೈಟೆಸ್ಟ್ ಗ್ಯಾಸ್ ಅಂತ. 8th ಕ್ವಶನ್ ನೋಡಿ, ಕಾಲ್ಗಾನ್ ಯೂಸ್ಡ್ ಆಸ್ ಎ ವಾಟರ್ ಸಾಫ್ಟ್ನರ್ ಈಸ್. ಕಾಲ್ಗಾನ್ ಅಂತ ಹೇಳಿದ್ರೆ ಕಾಲ್ಗಾನ್ ಮೆಥಡ್ ಇಸ್ ಒನ್ ಆಫ್ ದ ಸಾಫ್ಟನಿಂಗ್ ಮೆಥಡ್ ಫಾರ್ ಹಾರ್ಡ್ ವಾಟರ್. ಟೆಂಪರರಿ ಹಾರ್ಡ್ನೆಸ್ ಅಥವಾ ಪರ್ಮನೆಂಟ್ ಹಾರ್ಡ್ನೆಸ್ ಅನ್ನು ತೆಗೆಯೋದಕ್ಕೆ ಈ ಕಾಲ್ಗಾನ್ ಮೆಥಡ್ ನ ನಾವು ಯೂಸ್ ಮಾಡ್ತೀವಿ. ಫಾರ್ಮುಲಾ, ಆಕ್ಚುಯಲ್ ಮಾಲಿಕ್ಯುಲರ್ ಫಾರ್ಮುಲಾ ಏನಿರ್ತದೆ ನೋಡಿ, ಇದು ಮೆಟೀರಿಯಲ್ ನಲ್ಲಿ ಕೊಟ್ಟಿದ್ದಾರೆ, CT ಮೆಟೀರಿಯಲ್ ನಲ್ಲಿ ಕೊಟ್ಟಿದ್ದಾರೆ, ಪೇಜ್ ನಂಬರ್ 15 ನಲ್ಲಿ. ಕಾಲ್ಗಾನ್ Na6P6O18 ಅಂತ ಹೇಳಿ ಅದರದ್ದು ಕಾಂಪ್ಲೆಕ್ಸ್ ಫಾರ್ಮ್ ಬರೆದ್ರೆ Na2 Na4 PO3 6 ಟೈಮ್ಸ್ ಇರುತ್ತೆ. ಇನ್ನೊಂದು ಆಪ್ಷನ್ ಅಲ್ಲಿ Na4 Na2 PO3 6 ಟೈಮ್ಸ್ ಅಂತ ಕೊಟ್ಟಿದ್ರೆ ಅದು ಬರೋದಿಲ್ಲ. ಸೊ ಕರೆಕ್ಟ್ ಫಾರ್ಮ್ ಯಾವ್ದಪ್ಪ? Na6P6O8 ಅಂತ ಹೇಳಿದ್ರೆ Na2 Na4 PO3 twice. ಇದು ಕಾಂಪ್ಲೆಕ್ಸ್ ಫಾರ್ಮ್. This is the correct way of representing Calgon. So that is given in option A. For question 8, option A is correct. Question 9 ನೋಡಿ, which of the following on oxidation gives H2O2? 2-ethyl anthraquinol, 2-ethyl anthraquinone, anthracene, 2-ethyl anthracene ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದು ಅಷ್ಟೇ ಮೆಟೀರಿಯಲ್ ನಲ್ಲಿ ನಿಮಗೆ ಪೇಜ್ ನಂಬರ್ 51 ನಲ್ಲಿ ಕೊಟ್ಟಿದ್ದಾರೆ. ಪ್ರಿಪರೇಷನ್ ಆಫ್ H2O2 ಅದು 2-ethyl anthraquinol. 2-ethyl anthraquinol is correct. 2-ethyl anthraquinol ನಾವು ಆಕ್ಸಿಡೇಷನ್ ಮಾಡಿದ್ರೆ ಪ್ಲಸ್ O2 ಮಾಡಿದ್ರೆ ನಮಗೆ H2O2 ಬರುತ್ತೆ, ಪ್ಲಸ್ ಅದರ್ ಪ್ರಾಡಕ್ಟ್ಸ್ ಬರುತ್ತೆ. 2-ethyl anthraquinol ಈ ಕೆಮಿಕಲ್ ನ ಮೆಮೊರಿ ಬೇಸ್ಡ್ ಕ್ವಶನ್ ಇದು ನೆನಪಿಟ್ಕೊಳ್ಳಿ. ಪೇಜ್ ನಂಬರ್ 51 ನಲ್ಲಿ ಇದರ ಪ್ರಿಪರೇಷನ್ ಕೊಟ್ಟಿದ್ದಾರೆ. ಮೆಟೀರಿಯಲ್ ನಲ್ಲಿ CT ಮೆಟೀರಿಯಲ್ ನಲ್ಲೇ ಕೊಟ್ಟಿದ್ದಾರೆ. ಸೊ 2-ethyl anthraquinol plus O2 is H2O2 plus other products. ಹಂಗಾಗಿ H2O2 ಪ್ರಿಪೇರ್ ಮಾಡೋಕೆ 2-ethyl anthraquinol ಯೂಸ್ ಮಾಡ್ತೀವಿ. ಕ್ವಶನ್ ನಂಬರ್ 9 ಗೆ ಆಪ್ಷನ್ A is correct. 10th ನೋಡಿ, you one would expect proton to have a very large. So proton ಅಂದ್ರೆ H+ ion. ಪ್ರೋಟಾನ್ ಅಂದ್ರೆ H+ ion. H+ ion ಗೆ ಇದರಲ್ಲಿ ಯಾವುದು ಜಾಸ್ತಿ ಇರುತ್ತೆ ಪ್ರಾಪರ್ಟಿ ಅಂತ ಕೇಳ್ತಾ ಇದ್ದಾರೆ. ಸೊ ಅದರಲ್ಲಿ ನೋಡಿ, ಚಾರ್ಜ್, ಅಯನೈಸೇಷನ್ ಪೊಟೆನ್ಷಿಯಲ್, ಹೈಡ್ರೇಷನ್ ಎಂಥಾಲ್ಪಿ ಮತ್ತೆ ರೇಡಿಯಸ್ ಕೇಳಿದರೆ ಚಾರ್ಜ್ ಜಾಸ್ತಿ ಇರೋದಿಲ್ಲ, +1 ಇರುತ್ತೆ. ಅಯನೈಸೇಷನ್ ಪೊಟೆನ್ಷಿಯಲ್ ಕಮ್ಮಿ ಇರುತ್ತೆ, ಯಾಕೆಂದ್ರೆ ಈಸಿಲಿ ಟೆಂಡೆನ್ಸಿ ಟು ಲೂಸ್ 1 ಎಲೆಕ್ಟ್ರಾನ್ ಇದೆ ನೇಚರ್ ಅದರದ್ದು. ಹೈಡ್ರೇಷನ್ ಎಂಥಾಲ್ಪಿ ಜಾಸ್ತಿ ಇರುತ್ತೆ ಅದರದ್ದು. ರೇಡಿಯಸ್ ಕೂಡ ಚಿಕ್ಕದು, ಫಸ್ಟ್ ಎಲಿಮೆಂಟ್ ಆಗಿಂದ ರೇಡಿಯಸ್ ಚಿಕ್ಕದು. ಹೈಡ್ರೇಷನ್ ಎಂಥಾಲ್ಪಿ ಜಾಸ್ತಿ ಹೆಂಗೆ ಅಂತ ಹೇಳಿದ್ರೆ ಸ್ಮಾಲ್ ಸೈಜ್ ಇಸ್ ಪ್ರಪೋರ್ಷನಲ್ ಟು ಹೈಡ್ರೇಷನ್ ಎಂಥಾಲ್ಪಿ. ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ರಿಲೇಷನ್ ಇದೆ. ಸೈಜ್ ಚಿಕ್ಕದಾದಷ್ಟು ಹೈಡ್ರೇಷನ್ ಎಂಥಾಲ್ಪಿ ಜಾಸ್ತಿ. ಸೊ ಹಂಗಾಗಿ H+ ion ಸೈಜ್ ವೆರಿ ಸ್ಮಾಲ್ ಸೈಜ್ ಇರೋದ್ರಿಂದ ಹೈ ಹೈಡ್ರೇಷನ್ ಎಂಥಾಲ್ಪಿ ಇರುತ್ತೆ ಫಾರ್ H+. therefore ಈ 4 ಪ್ರಾಪರ್ಟಿನಲ್ಲಿ H+ ಯಾವುದು ಜಾಸ್ತಿ ಇರುತ್ತೆ, ಪ್ರೋಟಾನ್ ಯಾವುದು ಪ್ರಾಪರ್ಟಿ ಜಾಸ್ತಿ ಇರುತ್ತೆ ಅಂದ್ರೆ ಹೈಡ್ರೇಷನ್ ಎಂಥಾಲ್ಪಿ. ಸೊ ದಟ್ ಈಸ್ ಗಿವನ್ ಇನ್ ಆಪ್ಷನ್ ಸಿ ಫಾರ್ ಕ್ವಶನ್ 10. Question 11 ನೋಡಿ, Kf of H2O2 is of the order of 10 power -12 -14 -16 -10 ಅಂತ ಇನ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ದಿಸ್ ಇಸ್ ಪ್ಯೂರ್ಲಿ ಮೆಮೊರಿ ಬೇಸ್ಡ್ ಕ್ವಶನ್. ಸೊ ಮೆಮೊರಿನಲ್ಲಿ ನೆನಪಿಟ್ಕೋಬೇಕು. H2O2 is a having a Ka value of 1.55 into 10 power -12. H2O2 ನ Ka value dissociation constant of a weak acid is equilibrium ಚಾಪ್ಟರ್ ಅಲ್ಲಿ ಬರುತ್ತೆ. ಸೊ ಆ ಚಾಪ್ಟರ್ ನ ವ್ಯಾಲ್ಯೂ ತಗೊಂಡಿದೀವಿ. 1.55 into 10 power -12 ಇರುತ್ತೆ. ಇಲ್ಲಿ ಅವರು 10 power -12 ಅಷ್ಟೇ ಕೊಟ್ಟಿದ್ದಾರೆ, 1.55 ಬಿಟ್ಟಿದ್ದಾರೆ. ಸೊ -12 ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ. therefore for question 11 option A 10 power -12 is correct. ಬೇರೆ ವ್ಯಾಲ್ಯೂಸ್ ಏನಿದೆ ಅದು ಇದಕ್ಕೆ ಅಪ್ಲೈ ಆಗೋದಿಲ್ಲ. ಓಕೆನಾ? Okay, question number 12 ನೋಡಿ, hydrogen behaves as an oxidizing agent in its reaction with ಅಂತ ಕೇಳಿದರೆ ಕ್ಲೋರಿನ್, ನೈಟ್ರೋಜನ್, ಸೋಡಿಯಂ ಮತ್ತೆ ಸಲ್ಫರ್. ಇಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಹಿಂಟ್ ಕೊಟ್ಟಿದ್ದೀನಿ ನೋಡಿ. ಹಿಂಟ್ ಏನಪ್ಪ ಅಂದ್ರೆ ಹೈಡ್ರೋಜನ್ ಯಾವಾಗ ಆಕ್ಸಿಡೈಸಿಂಗ್ ಏಜೆಂಟ್ ಆಕ್ಟ್ ಮಾಡುತ್ತೆ, ಅದೇ ಹೈಡ್ರೋಜನ್ ಯಾವಾಗ ರಿಡ್ಯೂಸಿಂಗ್ ಏಜೆಂಟ್ ಆಕ್ಟ್ ಮಾಡುತ್ತೆ ಅಂತ ತುಂಬಾ ಇಂಪಾರ್ಟೆಂಟ್ ಹಿಂಟ್ ಇದು. ಇದು ಗೊತ್ತಿದ್ರೆ ನೀವು ಯಾವುದೇ ಕ್ವಶನ್ ಇದ್ರ ಮೇಲೆ ಸಾಲ್ವ್ ಮಾಡಬಹುದು. ಇದು ಒಂದೇ ಕ್ವಶನ್ ಅಂತಲ್ಲ. ನೋಡಿ, ಇಫ್ ಇಟ್ ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ ಮೆಟಲ್ ಜೊತೆ ರಿಯಾಕ್ಷನ್ ಅಂದ್ರೆ ಅವಾಗ ಆಕ್ಸಿಡೈಸಿಂಗ್ ಏಜೆಂಟ್ ಆಕ್ಟ್ ಮಾಡುತ್ತೆ ಹೈಡ್ರೋಜನ್. ಅದೇ ಹೈಡ್ರೋಜನ್ ರಿಯಾಕ್ಟ್ ವಿತ್ ನಾನ್ ಮೆಟಲ್
ಬರುತ್ತೆ. ಸೊ ಈ ಕ್ವಶನ್ ಏನು ಕೇಳಿದರೆ, ಸೊ ಕ್ವಶನ್ ನಂಬರ್ 12 ಅಲ್ಲಿ ನೋಡಿ, ಹೈಡ್ರೋಜನ್ ಬಿಹೇವ್ಸ್ ಆಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಇಟ್ಸ್ ರಿಯಾಕ್ಷನ್ ಅಂತ ಹೇಳಿದ್ರೆ, ಅಂದ್ರೆ ಮೇಲ್ಗಡೆದು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಯಾವಾಗ ಕರಿತೀವಿ, ಹೈಡ್ರೋಜನ್ ಅಂದ್ರೆ ಮೆಟಲ್ ಜೊತೆ ರಿಯಾಕ್ಟ್ ಆದಾಗ. 4 ಆಪ್ಷನ್ ಅಲ್ಲಿ ಯಾವ್ದು ಮೆಟಲ್ ಕೊಟ್ಟಿದ್ದಾರೆ ನೋಡಿ ಗೊತ್ತಾಗ್ಬಿಡುತ್ತೆ. ಕ್ಲೋರಿನ್, ನೈಟ್ರೋಜನ್, ಸೋಡಿಯಂ ಮತ್ತೆ ಸಲ್ಫರ್. ಕ್ಲೋರಿನ್, ನೈಟ್ರೋಜನ್ ಇವೆರಡು ನಾನ್ ಮೆಟಲ್, ಸಲ್ಫರ್ ಕೂಡ ನಾನ್ ಮೆಟಲ್. ಅದೇ ಸೋಡಿಯಂ ಇದೆಲ್ಲ ದಟ್ ಇಸ್ ಮೆಟಲ್. ಸೊ therefore for question 12 option C sodium is correct because sodium is a metal and hydrogen acts as an oxidizing agent. Question 13 ನೋಡಿ, water is said to be permanently hard when it contains. ಯಾವಾಗ ನಾವು ಹಾರ್ಡ್ ವಾಟರ್ನ ಹಾರ್ಡ್ ವಾಟರ್ ಅಂತ ಕರಿತೀವಿ, ಅದರಲ್ಲೂ ಪರ್ಮನೆಂಟ್ಲಿ ಹಾರ್ಡ್ ವಾಟರ್ ಅಂತ, ಪರ್ಮನೆಂಟ್ ಹಾರ್ಡ್ ವಾಟರ್ ಅಂತ ಕರಿತೀವಿ ಅಂದ್ರೆ ಸಲ್ಫೇಟ್ಸ್ ಆಫ್ ಮೆಗ್ನೀಷಿಯಂ ಅಂಡ್ ಕ್ಯಾಲ್ಸಿಯಂ ಇದ್ದಾಗ, ಬೈಕಾರ್ಬನೇಟ್ಸ್ ಆಫ್ ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಸಲ್ಫೇಟ್ಸ್ ಆಫ್ ಕಾಪರ್ ಅಂಡ್ ಮರ್ಕ್ಯುರಿ, ಕಾರ್ಬನೇಟ್ಸ್ ಅಂಡ್ ಬೈಕಾರ್ಬನೇಟ್ಸ್ ಆಫ್ Na and C. ನೋಡಿ ಬಹಳ ಈಸಿ ಇದೆ. ಇದರಲ್ಲಿ ಸಲ್ಫೇಟ್ಸ್ ಬಹಳ ಇಂಪಾರ್ಟೆನ್ಸ್ ಕೊಡ್ತೀವಿ, ಅವಾಗ ಮಾತ್ರ ಪರ್ಮನೆಂಟ್ ಹಾರ್ಡ್ ವಾಟರ್ ಅಂತ ಕರಿತೀವಿ. ಸಲ್ಫೇಟ್ಸ್ ಆಫ್ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಇದ್ರೆ ಮಾತ್ರ ಪರ್ಮನೆಂಟ್ ಹಾರ್ಡ್ನೆಸ್ ಅದು. ಬೈಕಾರ್ಬನೇಟ್ಸ್, ಕಾರ್ಬನೇಟ್ಸ್ ಆಫ್ ಅದೇ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಇದ್ರೆ ಅದು ಟೆಂಪರರಿ ಹಾರ್ಡ್ನೆಸ್. ಇದನ್ನ ಬಿಟ್ಕೊಳ್ಳಿ, ಇದು ಕೂಡ ಮೆಮೊರಿ ಬೇಸ್ಡ್. ಸಲ್ಫೇಟ್ಸ್ ಆಫ್ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಪರ್ಮನೆಂಟ್ ಹಾರ್ಡ್ ವಾಟರ್, ಬೈಕಾರ್ಬನೇಟ್ಸ್ ಅಂಡ್ ಕಾರ್ಬನೇಟ್ಸ್ ಆಫ್ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಟೆಂಪರರಿ ಹಾರ್ಡ್ ವಾಟರ್. ಹಾಗಾಗಿ ಕ್ವಶನ್ 13 ಗೆ ಆಪ್ಷನ್ ಎ ಇಸ್ ಕರೆಕ್ಟ್. 14 ನೋಡಿ, sodium sulfate is soluble in water but barium sulfate is insoluble in water because ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಒಂದು ಸಾಲ್ಯುಬಿಲಿಟಿನ ಚೆಕ್ ಮಾಡಬೇಕಾದ್ರೆ 2 ಪಾಯಿಂಟ್ಸ್ ಬೇಕಾಗುತ್ತೆ. ಒಂದು ಹೈಡ್ರೇಷನ್ ಎಂಥಾಲ್ಪಿ, ಇನ್ನೊಂದು ಲ್ಯಾಟಿಸ್ ಎಂಥಾಲ್ಪಿ. ಲ್ಯಾಟಿಸ್ ಎಂಥಾಲ್ಪಿ ಅಂದ್ರೆ ಸಬ್ಸ್ಟೆನ್ಸ್ ನ ಸಾಲಿಡ್ ಆಗಿ ಇಡತಕ್ಕಂಥ ಶಕ್ತಿ. ಅದೇ ಹೈಡ್ರೇಷನ್ ಎಂಥಾಲ್ಪಿ ಅಂದ್ರೆ ಆ ಸಾಲಿಡ್ ನ ಬ್ರೇಕ್ ಮಾಡಿ ಲಿಕ್ವಿಫೈ ಮಾಡುವಂತ ಕೆಪಾಸಿಟಿ. ಸೊ ಹೈಡ್ರೇಷನ್ ಎಂಥಾಲ್ಪಿ ಸಾಲಿಡ್ ನ ಲಿಕ್ವಿಡ್ ಮಾಡುತ್ತೆ, ಲ್ಯಾಟಿಸ್ ಎಂಥಾಲ್ಪಿ ಸಾಲಿಡ್ ನ ಸಾಲಿಡ್ ಆಗಿ ಇಟ್ಟಿರುತ್ತೆ. ಬಹಳ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಿದೀನಿ. ಲ್ಯಾಟಿಸ್ ಎನರ್ಜಿ ಅಂದ್ರೆ ಸಾಲಿಡ್ ನ ಸಾಲಿಡ್ ಆಗಿ ಇಟ್ಟಿರುತ್ತೆ, ಹೈಡ್ರೇಷನ್ ಎಂಥಾಲ್ಪಿ ಅಂದ್ರೆ ಆ ಸಾಲಿಡ್ ನ ಕರಗಿಸಿ ಲಿಕ್ವಿಡ್ ಮಾಡಿಬಿಡುತ್ತೆ. ಸೊ ಇಲ್ಲಿ ಕೇಳಿದ್ದಾರೆ ಕ್ವಶನ್, ಸೋಡಿಯಂ ಸಲ್ಫೇಟ್ ಇಸ್ ಸಾಲ್ಯುಬಲ್ ಇನ್ ವಾಟರ್ ಅಂತ ಕರಗ್ತಾ ಇದೆ ಅಂತ ಅರ್ಥ. ಹಂಗಾದ್ರೆ ಅದ್ರ ಹೈಡ್ರೇಷನ್ ಎಂಥಾಲ್ಪಿ ಲ್ಯಾಟಿಸ್ ಎಂಥಾಲ್ಪಿಗಿಂತ ಕಮ್ಮಿ ಇರುತ್ತೆ. ಹೈಡ್ರೇಷನ್ ಎಂಥಾಲ್ಪಿ ಲ್ಯಾಟಿಸ್ ಎಂಥಾಲ್ಪಿಗಿಂತ ಜಾಸ್ತಿ ಇರುತ್ತೆ ಸೋಡಿಯಂ ಸಲ್ಫೇಟ್, ಹಂಗಾಗಿ ಡಿಸಾಲ್ವ್ ಆಗುತ್ತೆ. ಅದೇ ಬೇರಿಯಂ ಸಲ್ಫೇಟ್ ಇಸ್ ಇನ್ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳಿದರೆ, ಇನ್ಸಾಲ್ಯುಬಲ್ ಅಂದ್ರೆ ಕರಗ್ತಾ ಇಲ್ಲ ನೀರು ಹಾಕಿದ್ರು ಅಂತ, ಅಂದ್ರೆ ಸಾಲಿಡ್ ಇದೆ. ಹಾಗಾಗಿ ಲ್ಯಾಟಿಸ್ ಎಂಥಾಲ್ಪಿ ಆಫ್ ಬೇರಿಯಂ ಸಲ್ಫೇಟ್ ಜಾಸ್ತಿ ಇದೆ ಅದರ ಹೈಡ್ರೇಷನ್ ಎಂಥಾಲ್ಪಿಗಿಂತ. ಇಲ್ಲಿ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ನೀವು ಎರಡೂ ಚೆಕ್ ಮಾಡಿದ್ರೆ ಎರಡೂ ಕರೆಕ್ಟ್ ಇದೆ. ಸೊ ಈ ತರ ಕ್ವಶನ್ಸ್ ಕೆಲವು ಸರಿ ಬಂದ್ಬಿಡುತ್ತೆ. ಸೊ ನೀಟಲ್ಲಿ 2 ಆಪ್ಷನ್ ಬೋತ್ ಆಪ್ಷನ್ಸ್ ಕರೆಕ್ಟ್ ಅಂತ ಬರುತ್ತೆ. ಹಂಗಾಗಿ ಆ ಥರದ ಒಂದು ಕ್ವಶನ್ ತಗೊಂಡಿದ್ದೀವಿ. ನೀಟ್ನವ್ರಿಗೆ ಇದು ಅಪ್ಲೈ ಆಗುತ್ತೆ. ಎ ಅಂಡ್ ಬಿ ಬೋತ್ ಆಪ್ಷನ್ಸ್ ಆರ್ ಕರೆಕ್ಟ್. ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಎರಡೂ ಕರೆಕ್ಟ್ ಇದೆ, ಬಿಕಾಸ್ ಎರಡೂ ಸ್ಟೇಟ್ಮೆಂಟು ಕರೆಕ್ಟ್ ಕೊಟ್ಟಿದ್ದಾರೆ. ಕ್ವಶನ್ 15 ನೋಡಿ, ದ ಕಾಂಪೋಸಿಷನ್ ಆಫ್ ಟ್ರೀಶಿಯಂ ಈಸ್. ಆಗಲೇ ಈಸಿಯಾಗಿ ಹೇಳಿದ್ರು ಟ್ರೀಶಿಯಂ ಬಗ್ಗೆ. ಟ್ರೀಶಿಯಂ ಅಂದ್ರೆ H13 ಅಂದ್ರೆ Z=1 ಅಂದ್ರೆ 1 ಪ್ರೋಟಾನ್ ಇರುತ್ತೆ, 1 ಎಲೆಕ್ಟ್ರಾನ್ ಇರುತ್ತೆ. N ಮಾತ್ರ 2 ಇರ್ತದೆ, ಯಾಕಂದ್ರೆ 3 - 1 ಆಗುತ್ತೆ. ಸೊ n ಬೇಕಪ್ಪ ಅಂದ್ರೆ a - z ಮಾಡಬೇಕು. a - z ಮಾಡಿದ್ರೆ 3 - 1 2 ಬರ್ತದೆ. ಸೊ ಹಂಗಾದ್ರೆ 1 ಎಲೆಕ್ಟ್ರಾನ್ 1 ಪ್ರೋಟಾನ್ ಅಂಡ್ 2 ನ್ಯೂಟ್ರಾನ್ಸ್ ಇರುತ್ತೆ ಟ್ರೀಶಿಯಂ ಅಂತ ಹೇಳಿದ್ರೆ. ಸೊ ಹಂಗಾದ್ರೆ ಆಪ್ಷನ್ ಸಿ ನಲ್ಲಿ ಅಂತ ಕೊಟ್ಟಿದ್ದಾರೆ, 1 ಎಲೆಕ್ಟ್ರಾನ್ 1 ಪ್ರೋಟಾನ್ 2 ನ್ಯೂಟ್ರಾನ್ ಅಂತ ಹೇಳಿ ಕೊಟ್ಟಿರೋದು ಆಪ್ಷನ್ ಸಿ ನಲ್ಲಿ ಮಾತ್ರ. therefore question 15 ಆಪ್ಷನ್ ಸಿ ಇಸ್ ಕರೆಕ್ಟ್. Question 16 ನೋಡಿ, the property of hydrogen which distinguish it from alkali metal is. ಸೊ ಹೈಡ್ರೋಜನ್ ಆಲ್ಕಲಿ ಮೆಟಲ್ ಇಂದ ಡಿಸ್ಟಿಂಗ್ವಿಶ್ ಆಗೋದು ಯಾವ ಪ್ರಾಪರ್ಟಿ ಅಂತೇಳಿ. ಸೊ ಇಟ್ಸ್ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್. ಹೈಡ್ರೋಜನ್ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಇರುತ್ತೆ, ಆಲ್ಕಲಿ ಮೆಟಲ್ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಇರುತ್ತೆ. ಅದ್ರ ಡಿಫರೆನ್ಸ್ ಏನೂ ಇಲ್ಲ. ಇಟ್ಸ್ ಅಫಿನಿಟಿ ಫಾರ್ ನಾನ್ ಮೆಟಲ್. ಎರಡು ನಾನ್ ಮೆಟಲ್ ಜೊತೆ ರಿಯಾಕ್ಷನ್ ಆಗ ಟ್ರೈ ಮಾಡ್ತವೆ, ಲೈಕ್ HCl NaCl. ಹಂಗಾಗಿ ಅದು ಕರೆಕ್ಟ್ ಇದೆ. ಸೊ ದ ರೆಡ್ಯೂಸಿಂಗ್ ಕ್ಯಾರೆಕ್ಟರ್ ಎಲ್ಲವೂ ಪಾಸಿಟಿವ್ ಚಾರ್ಜಸ್ ಇರೋದ್ರಿಂದ ರೆಡ್ಯೂಸಿಂಗ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ. ಡಿ ಇಟ್ಸ್ ನಾನ್ ಮೆಟಲಿಕ್ ಕ್ಯಾರೆಕ್ಟರ್, ಅದು ಚೇಂಜ್ ಇದೆ. ನೋಡಿ ಹೈಡ್ರೋಜನ್ ಇದೆಯಲ್ಲ, ಹೈಡ್ರೋಜನ್ ಇಟ್ ಇಸ್ ಎ ನಾನ್ ಮೆಟಲಿಕ್ ಕ್ಯಾರೆಕ್ಟರ್. ಹೈಡ್ರೋಜನ್ ಇಸ್ ನಾನ್ ಮೆಟಲ್, ಬಟ್ ಉಳಿದವೆಲ್ಲ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ ಎಲ್ಲ ಮೆಟಲ್ಸ್. ಇದೊಂದು ಪ್ರಾಪರ್ಟಿ ಮಾತ್ರ ಬೇರೆ ಇದೆ. ಹೈಡ್ರೋಜನ್ ಇಸ್ ನಾನ್ ಮೆಟಲ್, ರಿಮೈನಿಂಗ್ ಗ್ರೂಪ್ 1 ಎಲಿಮೆಂಟ್ಸ್ ಆರ್ ಮೆಟಲ್ಸ್. ಹಾಗಾಗಿ ಆಪ್ಷನ್ ಡಿ ನಲ್ಲಿ ಏನು ಕೊಟ್ಟಿದ್ರಲ್ಲ, ಸೊ ಆಪ್ಷನ್ ಡಿ ನಲ್ಲಿ ಇಟ್ಸ್ ನಾನ್ ಮೆಟಲಿಕ್ ಕ್ಯಾರೆಕ್ಟರ್ ಅಂತ ಅದರಲ್ಲಿ ಒಂದರಲ್ಲಿ ವ್ಯತ್ಯಾಸ ಇದೆ. therefore question 16 ಗೆ ಆಪ್ಷನ್ ಡಿ ಇಸ್ ಕರೆಕ್ಟ್. 17 ನೋಡಿ, ದ ಹೈಡ್ರಾಡಯಾನ್ H- is stronger base than its hydroxide ion. Which of the following reaction will occur if sodium hydride is dissolved in water? Sodium hydride ಅಂದ್ರೆ NaH ಅದನ್ನು ವಾಟರ್ ಡಿಸಾಲ್ವ್ ಮಾಡಿದ್ರೆ ನಮಗೆ ಏನು ಬರ್ತದೆ ಅಂತ ಕೇಳಿದರೆ NaOH plus H2S ಬರುತ್ತೆ. ಯಾಕೆಂದ್ರೆ ವಾಟರ್ ನಲ್ಲಿ HOH ಇರುತ್ತೆ. ಸೊ NaOH ಈ ಎರಡು H ಒಂದ್ ಕಡೆ ಕಂಬೈನ್ ಆಗಿ H2S ಆಗುತ್ತೆ. ಈ Na ಮತ್ತೆ OH ಕಂಬೈನ್ ಆಗಿ NaOH ಆಗುತ್ತೆ.
ಸೊ ಇದನ್ನ ಅಯಾನಿಕ್ ಫಾರ್ಮ್ ಅಲ್ಲಿ ಬಂದ್ರೆ H ನ H ಮೈನಸ್ ಅಂತ ಬರಿತೀವಿ, H2 as it is, NaOH ನಲ್ಲಿ OH ಮೈನಸ್ ಅಂತ ಬರ್ತಿದೀವಿ, ಇಲ್ಲಿ H2 as it is. ಸೊ ಹಾಗಾದ್ರೆ ಈ ತರ ಫಾರ್ಮ್ಯಾಟ್ ಅಲ್ಲಿ ಯಾವ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಪ್ಷನ್ ಬಿ ನಲ್ಲಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ ನಲ್ಲಿ ಇಲ್ಲಿ OH ಮೈನಸ್ ಅಂತ ಮಾಡ್ಕೊಳ್ಳಿ, H ಮೈನಸ್ ಪ್ಲಸ್ H2 ಹಂಗೆ ಇರಲಿ, ಆರೋ ಮಾರ್ಕ್ ಆದ್ಮೇಲೆ OH ಮೈನಸ್ ಮಾಡ್ಕೊಳ್ಳಿ ಪ್ಲಸ್ H2 ಗ್ಯಾಸ್. ಸೊ ಈ ಫಾರ್ಮ್ಯಾಟ್ ಅಲ್ಲಿ ಈಕ್ವೇಷನ್ ಅಯಾನಿಕ್ ಈಕ್ವೇಷನ್ ಕೊಟ್ಟಿರೋದು ಆಪ್ಷನ್ ಬಿ ನಲ್ಲಿ. ಸೊ ಫಾರ್ ಕ್ವೆಶ್ಚನ್ 17 ಆಪ್ಷನ್ ಬಿ ಇಸ್ ಕರೆಕ್ಟ್. Next 18th question ನೋಡಿ, which of the following evolve hydrogen on reacting with the cold dilute nitric acid. So MgAl, Fe ಮತ್ತೆ Cu ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ. which of the following will evolve hydrogen on reacting with the cold dilute nitric acid ಅಂತ ಕೇಳಿದ್ದಾರೆ. ಸೊ ಯಾವುದು ಇವಾಲ್ವ್ ಮಾಡುತ್ತೆ ಹೈಡ್ರೋಜನ್ ಅಂತೇಳಿ. ಇಲ್ಲಿ ನಮಗೆ ಎಲ್ಲವೂ ಮೆಟಲ್ಸ್, ಬಟ್ ಹೈಲಿ ರಿಯಾಕ್ಟಿವ್ ಮೆಟಲ್ ಯಾವ್ದಿಲ್ಲ ನಾಲ್ಕರಲ್ಲಿ ಇದು ಗ್ರೂಪ್ 1 ಗ್ರೂಪ್ 2 ಎಲಿಮೆಂಟ್ಸ್ ಇದ್ರೆ ಹೈಲಿ ರಿಯಾಕ್ಟಿವ್ ಮೆಟಲ್ಸ್. ಇಲ್ಲಿ ಮೆಗ್ನೀಷಿಯಂ ಕೊಟ್ಟಿದ್ರೆ ಗ್ರೂಪ್ 2, ಅದು ಬೇಗ ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಷನ್ ಆಗಿ Mg ಟ್ವೈಸ್ ಫಾರ್ಮೇಷನ್ ಮೆಗ್ನೀಷಿಯಂ ನೈಟ್ರೇಟ್ ಫಾರ್ಮೇಷನ್ ಮಾಡಿ ಹೈಡ್ರೋಜನ್ ಗ್ಯಾಸ್ ನ ಲಿಬರೇಟ್ ಮಾಡುತ್ತೆ. ಉಳಿದವು ಲಿಬರೇಟ್ ಮಾಡಲ್ಲ ಅಂದ್ರೆ ರಿಯಾಕ್ಷನ್ ಆಗುತ್ತೆ, ಬಟ್ ಕೋಲ್ಡ್ ಕಂಡೀಷನ್ ಕೊಟ್ಟಿರೋದ್ರಿಂದ ಕೋಲ್ಡ್ ಕಂಡೀಷನ್ ನಲ್ಲೂ ಬೇಗ ರಿಯಾಕ್ಟ್ ಆಗೋದು ಮೆಗ್ನೀಷಿಯಂ ಮಾತ್ರ. ಕಾಪರ್ ಐರನ್ ಅವೆಲ್ಲ ಸ್ವಲ್ಪ ಹಾಟ್ ನೈಟ್ರಿಕ್ ಆಸಿಡ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ನಲ್ಲಿ ರಿಯಾಕ್ಟ್ ಆಗಿ H2 ಗ್ಯಾಸ್ ಅನ್ನು ಲಿಬರೇಟ್ ಮಾಡ್ತವೆ ಬಿಕಾಸ್ ಆಫ್ ದ ಲೆಸ್ ರಿಯಾಕ್ಟಿವಿಟಿ. ಅದೇ ಮೆಗ್ನೀಷಿಯಂ ರಿಯಾಕ್ಟಿವಿಟಿ ತುಂಬಾ ಜಾಸ್ತಿ ಇರೋದ್ರಿಂದ ಕೋಲ್ಡ್ ಕಂಡೀಷನ್ ರಿಯಾಕ್ಟ್ ಆಗ್ಬಿಟ್ಟು H2 ಗ್ಯಾಸ್ ನ ಲಿಬರೇಟ್ ಮಾಡಿಬಿಡುತ್ತೆ. ಸೊ therefore for question 18 option A is correct. Next question 19 ನೋಡೋಣ. The volume strength of 1.5 normal H2O2 solution is ಅಂತ ಕೊಟ್ಟಿದ್ದಾರೆ. ಇದೊಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ, ಮೆಟೀರಿಯಲ್ ಸೆಂಟಿಮೀಟರ್ ನಲ್ಲಿ ಇದರ ಫಾರ್ಮುಲಾ ಕೊಟ್ಟಿದ್ದಾರೆ. ಪೇಜ್ ನಂಬರ್ 51 ನಲ್ಲಿ ಕೊಟ್ಟಿದ್ದಾರೆ ನೋಡಿ. ವಾಲ್ಯೂಮ್ ಸ್ಟ್ರೆಂತ್ ಇಸ್ ಈಕ್ವಲ್ ಟು 5.6 ಇಂಟು ನಾರ್ಮಾಲಿಟಿ ಅಂತೇಳಿ ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ನೆನಪಿಟ್ಕೊಳ್ಳಿ. ವಾಲ್ಯೂಮ್ ಸ್ಟ್ರೆಂತ್ ಇಸ್ ಈಕ್ವಲ್ ಟು 5.6 ಇಂಟು ನಾರ್ಮಾಲಿಟಿ ಅಂತ. 5.6 ಅವರೇ ಕೊಟ್ಟಿರೋ ವ್ಯಾಲ್ಯೂ ಇದು, ಇಂಟು ನಮಗೆ ನಾರ್ಮಾಲಿಟಿ 1.5 ನಾರ್ಮಲ್ ಅಂತ ಕೊಟ್ಟಿದ್ದಾರೆ ಕ್ವಶನ್ ನಲ್ಲಿ. 1.5 ನಾರ್ಮಲ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಮಲ್ಟಿಪ್ಲೈ ಮಾಡಿದ್ರೆ 8.4 ಬರುತ್ತೆ. 8.4 is given in option D. Question number 19 ಗೆ 8.4 ಆನ್ಸರ್ ಬರುತ್ತೆ. ಅದನ್ನ ಆಪ್ಷನ್ ಡಿ ನಲ್ಲಿ ಕೊಟ್ಟಿದ್ದಾರೆ. ಆಪ್ಷನ್ ಡಿ ನಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 20 ನೋಡಿ. Hydrogen accepts an electron to form inert gas configuration. In this it resembles. Hydrogen accepts an electron to form an inert gas configuration. In this it resembles A halogen, B alkali metal, C chalcogens, D alkaline earth metal. ಸೊ ಇಲ್ಲಿ ಹ್ಯಾಲೋಜನ್ ತರ ಪ್ರಾಪರ್ಟಿ ಹೈಡ್ರೋಜನ್ ಯಾವಾಗ ತೋರಿಸುತ್ತೆ ಅಂತ ಕೇಳಿದರೆ ಇನರ್ಟ್ ಗ್ಯಾಸ್ ಕಾನ್ಫಿಗರೇಷನ್ ನ ರೀಚ್ ಆಗೋದಕ್ಕೆ. ಸೊ ಬಹಳ ಸಿಂಪಲ್ ಇದು ನೋಡಿ. ಹೈಡ್ರೋಜನ್ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡಿದ್ರೆ H-1 ಹೈಡ್ರೈಡ್ ಆಗುತ್ತೆ, ನಿಯಾನ್ ಕಾನ್ಫಿಗರೇಷನ್ ರೀಚ್ ಆಗುತ್ತೆ ನೋಬಲ್ ಗ್ಯಾಸ್. ಅದೇ ಯಾವುದೇ ಹ್ಯಾಲೋಜನ್ಸ್ ನೀವು ತಗೊಳ್ಳಿ X ಅಂತ ಹೇಳಿ, ಹ್ಯಾಲೋಜನ್ಸ್ X ಪ್ಲಸ್ 1 ಎಲೆಕ್ಟ್ರಾನ್ ಯೂಸ್ X-1, ಅದು ಆರ್ಗಾನ್ ರಿಮೈನಿಂಗ್ ನಿಯಾನ್ ಬಿಟ್ಟು ಆರ್ಗಾನ್ ಕ್ರಿಪ್ಟಾನ್ ಜೆನಾನ್ ರೆಡಾನ್ ಈ ತರ ಕಾನ್ಫಿಗರೇಷನ್ಸ್ ರೀಚ್ ಆಗುತ್ತೆ. ಸೊ ಎರಡೂ ಎಲಿಮೆಂಟ್ಸ್ ಹೈಡ್ರೋಜನ್ ಮತ್ತು ಹ್ಯಾಲೋಜನ್ ಯಾವಾಗ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ರೀಚ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಎಲೆಕ್ಟ್ರಾನ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ. ಸೊ ಈ ಪ್ರಾಪರ್ಟಿ ಇಂಪಾರ್ಟೆಂಟ್. ಸೊ ಆ ತರ ಹೇಳ್ಕೊಟ್ಟಿದ್ದಾರೆ ನೋಡಿ. ಕ್ವಶನ್ 20 ಗೆ hydrogen accept an electron to form inert gas configuration. In this it resembles halogen. Halogen ಹಿಂಗೆ accept ಮಾಡಿದಾಗ ಒಂದು ಎಲೆಕ್ಟ್ರಾನ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ರೀಚ್ ಆಗುತ್ತೋ, ಹೈಡ್ರೋಜನ್ ಕೂಡ ಒಂದು ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡಿದಾಗ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ರೀಚ್ ಆಗುತ್ತೆ. ಹಾಗಾಗಿ ಹ್ಯಾಲೋಜನ್ ನ ಪ್ರಾಪರ್ಟಿ ಹೈಡ್ರೋಜನ್ ನ ಪ್ರಾಪರ್ಟಿ ಸಿಮಿಲರ್ ಇದೆ. ಆಲ್ಕಲಿ ಮೆಟಲ್ ಚಾಲ್ಕೋಜನ್ಸ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಉಳಿದ ಆಪ್ಷನ್ಸ್ ಕೊಟ್ಟಿದ್ದಾರೆ, ಆ ಪ್ರಾಪರ್ಟೀಸ್ ಮ್ಯಾಚ್ ಆಗಲ್ಲ. ಕ್ವೆಶ್ಚನ್ 21 ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಫಾರ್ ಹೈಡ್ರೋಜನ್ ಅಂತ. ಹೈಡ್ರೋಜನ್ ಗೆ ನಾಲ್ಕರಲ್ಲಿ ಯಾವ ಕರೆಕ್ಟ್ ಅಂತ ಕೇಳಿದರೆ ಆಪ್ಷನ್ ಎ ಇಟ್ ಕ್ಯಾನ್ ಫಾರ್ಮ್ ಬಾಂಡ್ಸ್ ಇನ್ +1 ಆಸ್ ವೆಲ್ ಆಸ್ -1 ಆಕ್ಸಿಡೇಷನ್ ಸ್ಟೇಟ್. +1 ಆಕ್ಸಿಡೇಷನ್ ಸ್ಟೇಟ್ ಅಲ್ಲೂ -1 ಆಕ್ಸಿಡೇಷನ್ ಸ್ಟೇಟ್ ಎರಡರಲ್ಲೂ ಬಾಂಡ್ ಫಾರ್ಮೇಷನ್ ಮಾಡುತ್ತೆ ಅಂತ ಇದು ಕರೆಕ್ಟ್ ಇದೆ. ಬಿ ನೋಡೋಣ. ಇಟ್ ಈಸ್ ಆಲ್ವೇಸ್ ಕಲೆಕ್ಟೆಡ್ ಅಟ್ ಕ್ಯಾಥೋಡ್ ಅಂತ ಕೊಟ್ಟಿದ್ದಾರೆ. ಆಲ್ವೇಸ್ ಕಲೆಕ್ಟೆಡ್ ಅಟ್ ಕ್ಯಾಥೋಡ್ ಅಂತ ಏನಿಲ್ಲ, ಕೆಲವು ಸಿಚುವೇಶನ್ ನಲ್ಲಿ ಆನೋಡ್ ಅಲ್ಲೂ ಕಲೆಕ್ಟ್ ಆಗ್ಬೋದು. ಹಾಗಾಗಿ ಸ್ಟೇಟ್ಮೆಂಟ್ ಬಿ ತಪ್ಪಿದೆ. ಸಿ ನೋಡಿ, ಇಟ್ ಹ್ಯಾಸ್ ವೆರಿ ಹೈ ಅಯನೈಸೇಷನ್ ಪೊಟೆನ್ಷಿಯಲ್ ಅಂತ ಕೊಟ್ಟಿದ್ದಾರೆ. ಹೈಡ್ರೋಜನ್ಗೆ ಹೈ ಪೊಟೆನ್ಷಿಯಲ್ ಅಯನೈಸೇಷನ್ ಪೊಟೆನ್ಷಿಯಲ್ ಏನಿರಲ್ಲ, ಬಿಕಾಸ್ ಇಟ್ ಹ್ಯಾಸ್ ಅ ಟೆಂಡೆನ್ಸಿ ಟು ಲೂಸ್ 1 ಎಲೆಕ್ಟ್ರಾನ್ ಈಸಿಲಿ. ಹಾಗಾಗಿ ಹೈ ಇರೋದಿಲ್ಲ, ಮೀಡಿಯಂ ಇರುತ್ತೆ. ಇದು ಆಪ್ಷನ್ ಇನ್ಕರೆಕ್ಟ್ ಕೊಟ್ಟಿದ್ದಾರೆ. ಡಿ ನೋಡಿ, ಇಟ್ ಹ್ಯಾಸ್ ದ ಸೇಮ್ ಎಲೆಕ್ಟ್ರೋನೆಗೆಟಿವಿಟಿ ಆಸ್ ಹ್ಯಾಲೋಜನ್ ಅಂತ ಕೊಟ್ಟಿದ್ದಾರೆ. ಹ್ಯಾಲೋಜನ್ ಅಷ್ಟೇ ಎಲೆಕ್ಟ್ರೋನೆಗೆಟಿವಿಟಿ ದಿಕ್ಕಿರಲ್ಲ, ಲೆಫ್ಟ್ ಸೈಡ್ ಆಫ್ ದ ಪಿರಿಯಾಡಿಕ್ ಟೇಬಲ್ ಇರೋದ್ರಿಂದ ಇದಕ್ಕೆ ಎಲೆಕ್ಟ್ರೋ ಪಾಸಿಟಿವ್ ನೇಚರ್ ಇರುತ್ತೆ. ಹ್ಯಾಲೋಜನ್ಸ್ ತರ ಎಲೆಕ್ಟ್ರೋನೆಗೆಟಿವ್ ನೇಚರ್ ಇರಲ್ಲ, ಅವರು ಆ ತರ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಸಿ ಡಿ ಇನ್ಕರೆಕ್ಟ್ ಇದೆ. ನಮಗೆ ಕರೆಕ್ಟ್ ಸ್ಟೇಟ್ಮೆಂಟ್ ಬೇಕು. ಆಪ್ಷನ್ ಎ ನೋಡಿ, ಇಟ್ ಕ್ಯಾನ್ ಫಾರ್ಮ್ ಬಾಂಡ್ಸ್ ಇನ್ +1 ಆಸ್ ವೆಲ್ ಆಸ್ -1 ಆಕ್ಸಿಡೇಷನ್ ಸ್ಟೇಟ್ ಅಂತ ನೋಡಿ. ಇಲ್ಲಿ ಒಂದು ರಿಯಾಕ್ಷನ್ ಬರ್ತಿದ್ದೀನಿ. H
H ಒಂದು ಎಲೆಕ್ಟ್ರಾನ್ ಆಡ್ ಮಾಡ್ಕೊಂಡ್ರೆ H ಮೈನಸ್ ಆಗುತ್ತೆ, -1 ಆಕ್ಸಿಡೇಷನ್ ಸ್ಟೇಟ್ ಅನ್ನು ತೋರಿಸುತ್ತೆ. H ಒಂದು ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡ್ರೆ +1 ತೋರಿಸುತ್ತೆ, +1 ಆಕ್ಸಿಡೇಷನ್ ಸ್ಟೇಟ್ ಅನ್ನು ತೋರಿಸುತ್ತೆ. Therefore it can form bonds in +1 and -1 ಆಕ್ಸಿಡೇಷನ್ ಸ್ಟೇಟ್. ಆ ತರ ಎಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ ಎ ನಲ್ಲಿ ಕೊಟ್ಟಿದ್ದಾರೆ, ಅದು ಮಾತ್ರ ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಬಿ ಸಿ ಡಿ ಇದೆಯಲ್ಲ ಇದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್. 21 ಗೆ ಕ್ವಶನ್ ಆಪ್ಷನ್ ಎ. 22 ನೋಡಿ, D2O is used more in ಅಂತ ಕೊಟ್ಟಿದ್ದಾರೆ. ವೆರಿ ಈಸಿ ಕ್ವಶನ್. ಕೆಮಿಸ್ಟ್ರಿ, ಕೆಮಿಕಲ್ ಇಂಡಸ್ಟ್ರಿ, ನ್ಯೂಕ್ಲಿಯರ್ ರಿಯಾಕ್ಟರ್, ಫಾರ್ಮಾಸ್ಯೂಟಿಕಲ್ ಪ್ರಿಪರೇಷನ್ ಮತ್ತೆ ಇನ್ಸೆಕ್ಟಿಸೈಡ್ ಪ್ರಿಪರೇಷನ್ ಅಂತ ಕೊಟ್ಟಿದ್ದಾರೆ. D2O ಅಂದ್ರೆ ಹೆವಿ ವಾಟರ್ ಅಂತ ಹೇಳಿ, H2O ತರನೇ D2O, ಬಟ್ D2O ಅಂದ್ರೆ ಹೆವಿ ವಾಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅಲ್ಲಿ ಬಳಸ್ತಾರೆ. ಓಕೆ, ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅಂತ ಹೇಳಿದ್ರೆ ಹೈ ಎನರ್ಜಿ ಪ್ರೊಡ್ಯೂಸಿಂಗ್ ರಿಯಾಕ್ಟರ್ಸ್. ಹೈ ಎನರ್ಜಿ ನಮಗೆ ಬೇಕಾದಾಗ ಈ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ನ ಬಳಸ್ತೀವಿ. ಅದರೊಳಗಡೆ ವಾಟರ್ ಹಾಕಕ್ ಬರಲ್ಲ, ಅದರ ಬದಲಾಗಿ D2O ನ ಯೂಸ್ ಮಾಡ್ತಾರೆ, ಡ್ಯೂಟೀರಿಯಂ ಆಕ್ಸೈಡ್ ಅಂತ ಹೇಳಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಹೆವಿ ವಾಟರ್. ಕ್ವಶನ್ 22 ಗೆ ಆಪ್ಷನ್ ಬಿ ಇಸ್ ಕರೆಕ್ಟ್. 23 ನೋಡಿ, ವಾಟ್ ಈಸ್ ಹೆವಿ ವಾಟರ್ ಅಂತ ನೆಕ್ಸ್ಟ್ ಕ್ವಶನ್ ಕೇಳಿಬಿಟ್ಟಿದ್ರೆ ನಾನು ಈಗಿನ ಹೇಳಿದೆ ಹೆವಿ ವಾಟರ್ ಅಂದ್ರೆ D2O ಅಂತ. D2O ಇಸ್ ಗಿವನ್ ಇನ್ ಆಪ್ಷನ್ ಸಿ. D2O ಇಸ್ ಕಾಲ್ಡ್ ಆಸ್ ಹೆವಿ ವಾಟರ್. ಆಪ್ಷನ್ ಸಿ ನಲ್ಲಿ ಕೊಟ್ಟಿದ್ದಾರೆ. ಹಂಗಂತ 23 ಗೆ ಆಪ್ಷನ್ ಸಿ. Question 24 ನೋಡಿ, the structure of H2O2 is A planar, B non planar, C spherical, D linear ಅಂತ ಕೊಟ್ಟಿದ್ದಾರೆ. ಸೊ ಸ್ಟ್ರಕ್ಚರ್ ಆಫ್ H2O2 ನೋಡಿ ಹಿಂಗಿರ್ತದೆ, ಲ್ಯಾಪ್ಟಾಪ್ ತರ ಕಾಣಿಸುತ್ತೆ. ಲ್ಯಾಪ್ಟಾಪ್ ಲೈಕ್ ಸ್ಟ್ರಕ್ಚರ್ ಇರೋದ್ರಿಂದ ಸೊ ಇಟ್ ಈಸ್ ನಾನ್ ಪ್ಲೇನಾರ್. ಪ್ಲೇನಾರ್ ಅಂತ ಹೇಳಿದ್ರೆ ಒಂದೇ ಪ್ಲೇನ್ ಅಲ್ಲಿ ಬರಬೇಕು. ಸೊ ಬಟ್ ಇದು ಹಿಂಗಿರೋದ್ರಿಂದ ಏನಾಗುತ್ತೆ, ಇದೊಂದು ಪ್ಲೇನು ಇದೊಂದು ಪ್ಲೇನ್. ಸೊ ಎರಡು ಪ್ಲೇನ್ಸ್ ಇರೋದ್ರಿಂದ ಇಟ್ ಈಸ್ ನಾನ್ ಪ್ಲೇನಾರ್ ಸ್ಟ್ರಕ್ಚರ್ ಅಂತ ಕನ್ಸಿಡರ್ ಮಾಡಬಹುದು. So for question 24, option B is correct. Good morning dear students. Today we are continuing. So question number 25 onwards. So that is question number 25. Which of the following is formed by the action of water on sodium peroxide? ನೋಡಿ, ಸೋಡಿಯಂ ಪೆರಾಕ್ಸೈಡ್ ಮತ್ತು ವಾಟರ್ನ ರಿಯಾಕ್ಷನ್ ಮಾಡಿದರೆ ಈ 4 ಆಪ್ಷನ್ ಅಲ್ಲಿ ಯಾವ ಪ್ರಾಡಕ್ಟ್ ಬರುತ್ತೆ ಅಂತೇಳಿ. ಆಪ್ಷನ್ ಎ H2O, ಆಪ್ಷನ್ ಬಿ N2, ಆಪ್ಷನ್ ಸಿ O2, ಆಪ್ಷನ್ ಡಿ SN. ಸೊ ಈ ರಿಯಾಕ್ಷನ್ ಬರ್ತಿದೆ ನೋಡಿ, Na2O2 ಸೋಡಿಯಂ ಪೆರಾಕ್ಸೈಡ್ ಪ್ಲಸ್ ವಾಟರ್ ಜೊತೆ ರಿಯಾಕ್ಷನ್ ಮಾಡಿದ್ವಿ, ವಿ ಗೆಟ್ NaOH ಪ್ಲಸ್ O2 ಗ್ಯಾಸ್. NaOH ಪ್ಲಸ್ O2 ಗ್ಯಾಸ್ ಬರುತ್ತೆ. ಸೊ O2 ಗ್ಯಾಸ್ ಇಸ್ ಗಿವನ್ ಇನ್ ಆಪ್ಷನ್ ಸಿ. ಸೊ ಫಾರ್ ಕ್ವೆಶ್ಚನ್ 25 ಆಪ್ಷನ್ ಸಿ ಇಸ್ ಕರೆಕ್ಟ್. Next 26 ನೋಡಿ, which of the following will not displace hydrogen? ಈ 4 ಎಲಿಮೆಂಟ್ಸ್ ಅಲ್ಲಿ ಯಾವುದು ಹೈಡ್ರೋಜನ್ ಡಿಸ್ಪ್ಲೇಸ್ ಮಾಡಲ್ಲ ಅಂತ ಕೇಳಿದ್ದಾರೆ. ಸೊ ಬೇರಿಯಂ, ಲೆಡ್, ಮರ್ಕ್ಯುರಿ ಮತ್ತೆ ಟಿನ್, ಈ 4ರಲ್ಲಿ ಯಾವುದು ಹೈಡ್ರೋಜನ್ ಡಿಸ್ಪ್ಲೇಸ್ ಮಾಡಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಒಂದು ಐಡಿಯಾ ಇದೆ, ಹಿಂಟ್ ಇದೆ ನೋಡಿ. ಎಲಿಮೆಂಟ್ಸ್ having more negative SRP values ಅಂದ್ರೆ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂಸ್ ನೆಗೆಟಿವ್ ಇರೋವೆಲ್ಲ ಹೈಡ್ರೋಜನ್ ನ ಡಿಸ್ಪ್ಲೇಸ್ ಮಾಡ್ತಾರೆ. ಸೊ ಇದು ನಿಮಗೆ ಸೆಕೆಂಡ್ PUC ಅಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಹೇಳಿ ಒಂದು ಚಾಪ್ಟರ್ ಬರುತ್ತೆ. ಅದರಲ್ಲಿ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಕೊಟ್ಟಿರ್ತಾರೆ. ನಿಮಗೆ CET NEET ಎಕ್ಸಾಮ್ ಇನ್ಕ್ಲೂಡ್ಸ್ ಬೋತ್ ಫಸ್ಟ್ ಅಂಡ್ ಸೆಕೆಂಡ್ PUC ಅಲ್ವಾ, ಹಂಗಾಗಿ ಕೆಲವು ಕಾನ್ಸೆಪ್ಟ್ ಸೆಕೆಂಡ್ ಇಯರ್ ಆದ್ಮೇಲೆ ಗೊತ್ತಾಗೋದು. ಸೊ ಇದು ಐಡಿಯಾ ಇದೆ, SRP ವ್ಯಾಲ್ಯೂಸ್ ಅಂತ ಇರುತ್ತೆ, ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂಸ್ ಅಂತೇಳಿ. ಆ ವ್ಯಾಲ್ಯೂಸ್ ನೆಗೆಟಿವ್ ಇದ್ರೆ ಸೊ ಹೈಡ್ರೋಜನ್ ನ ಅಂತ ಎಲಿಮೆಂಟ್ಸ್ ಡಿಸ್ಪ್ಲೇಸ್ ಮಾಡ್ತವೆ. ಯಾವ್ದಾವ್ದು ಅಂದ್ರೆ ಇಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ಲೈಕ್ ಬೇರಿಯಂ, ಲೆಡ್ ಮತ್ತೆ ಟಿನ್, ಇವೆಲ್ಲ SRP ವ್ಯಾಲ್ಯೂಸ್ ನೆಗೆಟಿವ್ ವ್ಯಾಲ್ಯೂಸ್ ಇರುತ್ತೆ. ಸೊ ಹಾಗಾಗಿ ಹೈಡ್ರೋಜನ್ ಡಿಸ್ಪ್ಲೇಸ್ ಮಾಡುತ್ತೆ. ಬಟ್ ಮರ್ಕ್ಯುರಿ ಇದೆಯಲ್ಲ, ಮರ್ಕ್ಯುರಿ ಇಸ್ ಲೆಸ್ ನೆಗೆಟಿವ್, ನೆಗೆಟಿವಿಟಿ ಲೆಸ್ ಇರ್ತದೆ, ಅಥವಾ ಮೋರ್ ಎಲೆಕ್ಟ್ರೋ ಪಾಸಿಟಿವ್ ಇರ್ತದೆ. ಮೋರ್ ಪಾಸಿಟಿವ್ SRP ವ್ಯಾಲ್ಯೂಸ್ ಇರ್ತದೆ. ಮೋರ್ ಪಾಸಿಟಿವ್ SRP ವ್ಯಾಲ್ಯೂಸ್ ಇರೋವು ಡು ನಾಟ್ ಡಿಸ್ಪ್ಲೇಸ್ ಹೈಡ್ರೋಜನ್. ಹಾಗಾಗಿ ಮರ್ಕ್ಯುರಿ ಹೈಡ್ರೋಜನ್ ನ ಡಿಸ್ಪ್ಲೇಸ್ ಮಾಡಲ್ಲ, ಬಿಕಾಸ್ ಮೋರ್ ಪಾಸಿಟಿವ್ SRP ವ್ಯಾಲ್ಯೂ. ಬೇರೆ ಬೇರಿಯಂ, ಲೆಡ್ ಮತ್ತು ಟಿನ್ ಡಿಸ್ಪ್ಲೇಸ್ ಮಾಡುತ್ತೆ ಹೈಡ್ರೋಜನ್ ನ, ಬಿಕಾಸ್ ದೇ ಹ್ಯಾವ್ ಮೋರ್ ನೆಗೆಟಿವ್ SRP ವ್ಯಾಲ್ಯೂಸ್. ಸೊ therefore for question 26 option C mercury is correct. 27 ನೋಡಿ, the absorption of hydrogen by palladium is called. ಇದು ಡೆಫಿನೇಷನ್ ಇದು. ಸೊ ನೋಡಿ, ಅಬ್ಸಾರ್ಪ್ಷನ್ ಆಫ್ ಹೈಡ್ರೋಜನ್ ಬೈ ಪೆಲಾಡಿಯಂ ಮೆಟಲ್ ಹೈಡ್ರೋಜನ್ ಏನಾದರೂ ಅಬ್ಸಾರ್ಬ್ ಮಾಡ್ತು ಅಂದ್ರೆ ಅದನ್ನ ಅಕ್ಲೂಷನ್ ಅಂತ ಪ್ರೋಸೆಸ್ ಕರಿತೀವಿ ನಾವು. ಡೆಫಿನೇಷನ್ ಆಫ್ ಅಕ್ಲೂಷನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಹಾಗಾಗಿ ಐಡಿಯಾ ಇಲ್ಲಿ ಹೈಡ್ರೇಷನ್, ರಿಡಕ್ಷನ್, ಅಕ್ಲೂಷನ್ ಮತ್ತು ಹೈಡ್ರೋಜಿನೇಷನ್ ಈ 4ರಲ್ಲಿ ಅಬ್ಸಾರ್ಪ್ಷನ್ ಆಫ್ ಹೈಡ್ರೋಜನ್ ಸ್ಪೆಸಿಫಿಕಲಿ ಬೈ ಪೆಲಾಡಿಯಂ ಆಯ್ತಪ್ಪ ಅಂದ್ರೆ ಅದನ್ನ ನಾವು ರಿಡಕ್ಷನ್ ಅಂತ ಕರೆಯಕ್ಕೆ ಬರಲ್ಲ. ಜನರಲಿ ಇಟ್ ಈಸ್ ರಿಡಕ್ಷನ್,
ಬಟ್ ಪಲಾಡಿಯಂ ಅಬ್ಸರ್ವ್ ಮಾಡ್ತು ಹೈಡ್ರೋಜನ್ ಅಂತ ಹೇಳಿದ್ರೆ ಆ ಪ್ರೋಸೆಸ್ ಅನ್ನು ಅಕ್ಲೂಷನ್ ಅಂತ ಸಪರೇಟ್ ಆಗಿ ಕರಿತೀವಿ. ಅಕ್ಲೂಷನ್ ಡೆಫಿನೇಷನ್, ಅಕ್ಲೂಷನ್ ಮೀನ್ಸ್ ಡೆಫಿನೇಷನ್. Here we can understand that absorption of hydrogen by palladium. That is given in option C for question 27. Option C is correct. 28 ನೋಡಿ, the alum used for purifying water is very easy question. So ಯಾವುದು ಪ್ಯೂರಿಫೈಯಿಂಗ್ ವಾಟರ್ಗೆ alum ಯೂಸ್ ಮಾಡ್ತಾರೆ ಅಂತ ಹೇಳಿ ಸ್ಫಟಿಕ ಅಂತ ಹೇಳ್ತೀವಲ್ಲ ಅದು ಪೊಟ್ಯಾಶ್ ಆಲಮ್ ಅಂತ ಹೇಳಿ. ಸೊ ಪೊಟ್ಯಾಶ್ ಆಲಮ್ ನಮಗೆ ಗೊತ್ತಿದೆ, ಫೆರಿಕ್ ಆಲಮ್, ಕ್ರೋಮ್ ಆಲಮ್ ಮತ್ತು ಅಮೋನಿಯಂ ಆಲಮ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಬಟ್ ಪೊಟ್ಯಾಶ್ ಆಲಮ್ ಅಥವಾ ಪೊಟ್ಯಾಷಿಯಂ ಆಲಮ್ ಇಸ್ ಕರೆಕ್ಟ್. ಯಾಕಪ್ಪ ಅಂದ್ರೆ ಅದರಲ್ಲಿ ಅಲ್ಯೂಮಿನಿಯಂ ಇರ್ತದೆ. ಫಾರ್ ಪ್ಯೂರಿಫೈಯಿಂಗ್ ವಾಟರ್ ಇಟ್ ಮಸ್ಟ್ ಕಂಟೈನ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಇರ್ತಕ್ಕಂಥ ಆಲಮ್ ಯಾವ್ದಪ್ಪ ಅಂದ್ರೆ ಪೊಟ್ಯಾಶ್ ಆಲಮ್. ಹಾಗಾಗಿ ಆಪ್ಷನ್ ಸಿ ಇಸ್ ಕರೆಕ್ಟ್ ಫಾರ್ 28. ರಿಮೈನಿಂಗ್ ಆಲಮ್ಸ್ ಅಲ್ಲಿ ಅಲ್ಯೂಮಿನಿಯಂ ಇರಲ್ಲ, therefore it cannot be used for purifying water. 29 ನೋಡಿ, which of the following metal will not reduce H2O ಆಗಬೇಕಾದ್ರೆ H1O ಆಗಿದೆ H2O. ಸೊ which of the following metal will not reduce H2O ಕೊಟ್ಟಿದ್ದಾರೆ, ಕ್ಯಾಲ್ಸಿಯಂ, ಐರನ್, ಕಾಪರ್ ಮತ್ತೆ ಲಿಥಿಯಂ. ಸೊ ನಾವು ಅವಾಗಲೇ ಡಿಸ್ಕಸ್ ಮಾಡಿದ ಹಾಗೆ ರೆಡ್ಯೂಸಿಂಗ್ ಪವರ್ ಎಲ್ಲ SRP ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರ್ತದೆ. ಇಲ್ಲಿ ಕಾಪರ್ ಇದೆಲ್ಲ, ಸೊ ರೆಡ್ಯೂಸಿಂಗ್ ಪವರ್ ಆಫ್ ಹೈಡ್ರೋಜನ್ ಕಾಪರ್ ಕಂಪೇರ್ ಮಾಡಬೇಕು ಇಲ್ಲಿ. ಸೊ ರೆಡ್ಯೂಸಿಂಗ್ ಪವರ್ ಆಫ್ ಹೈಡ್ರೋಜನ್ ಇಸ್ ಗ್ರೇಟರ್ ದೆನ್ ಕಾಪರ್ ಇರೋದ್ರಿಂದ ಕಾಪರ್ ಕೆನಾಟ್ ರೆಡ್ಯೂಸ್ H2O to H2. ಸೊ H2O to H2 ರೆಡ್ಯೂಸ್ ಮಾಡೋದಕ್ಕೆ ಕಾಪರ್ ಇಂದ ಆಗಲ್ಲ. ಯಾಕೆಂದ್ರೆ ರೆಡ್ಯೂಸಿಂಗ್ ಪವರ್ ಆಫ್ ಹೈಡ್ರೋಜನ್ ಜಾಸ್ತಿ ಇದೆ ದೆನ್ ಕಾಪರ್. ಅದೇನಾದ್ರೂ ಬೇರೆ ಎಲಿಮೆಂಟ್ಸ್ ಇದಾದ್ರೆ ಬೇರೆ ಎಲಿಮೆಂಟ್ಸ್ ಗೆ ಎಲಿಮೆಂಟ್ಸ್ ಲೈಕ್ ಇದಾವಲ್ಲ ಬೇರಿಯಂ, ಟಿನ್ ಅವೆಲ್ಲ ಗ್ರೇಟರ್ ದೆನ್ ಹೈಡ್ರೋಜನ್ ಇರುತ್ತೆ. ಸೊ ಹಂಗಾಗಿ ಅವು ಡಿಸ್ಪ್ಲೇಸ್ ಮಾಡ್ತವೆ. ಹೈಡ್ರೋಜನ್ ಗ್ರೇಟರ್ ದೆನ್ ಕಾಪರ್ ಇರೋದ್ರಿಂದ ಕಾಪರ್ದು ತುಂಬಾ ಕಡಿಮೆ SRP ವ್ಯಾಲ್ಯೂ ಇದೆ, ಹಂಗಾಗಿ cannot reduce H2O to H2. Therefore copper is the answer given in option C for question 29. Next 30 ನೋಡಿ, a metal which does not liberate hydrogen from acid. ಇದು ಸೇಮ್ ಕಾನ್ಸೆಪ್ಟ್. ಸೊ ಇಲ್ಲಿ ಕಾಪರ್, ಐರನ್, ಮ್ಯಾಂಗನೀಸ್ ಮತ್ತೆ ಜಿಂಕ್ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಕಾಪರ್, ನಾನು ಈಗಿನ ಹೇಳಿದೆ ಹೈಡ್ರೋಜನ್ ಗಿಂತಲೂ SRP ವ್ಯಾಲ್ಯೂ ಕಾಪರ್ದು ಕಮ್ಮಿ ಇರೋದ್ರಿಂದ ಸೊ ಬೇರೆ ಎಲಿಮೆಂಟ್ಸ್ ಇದ್ರೆ ಹೈಡ್ರೋಜನ್ ಕಮ್ಮಿ ಇರುತ್ತೆ, ಬೇರೆ ಎಲಿಮೆಂಟ್ಸ್ ಇದು ಜಾಸ್ತಿ ಇರುತ್ತೆ. ಬಟ್ ಕಾಪರ್ ನಲ್ಲಾದ್ರೆ ಹೈಡ್ರೋಜನ್ ಜಾಸ್ತಿ, ಕಾಪರ್ ಕಮ್ಮಿ ಇದೆ. SRP ವ್ಯಾಲ್ಯೂ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂಸ್ ಅಂತ ಹೇಳಿ. ಸೊ ಹಾಗಾಗಿ ಕಾಪರ್ ಕೆನಾಟ್ ಲಿಬರೇಟ್ ಆರ್ ಡಿಸ್ಪ್ಲೇಸ್ H2 gas from dilute acids because of low SRP value. low SRP value than H2. ಹಂಗಾಗಿ ಕಾಪರ್ ಕೈಲಿ ಹೈಡ್ರೋಜನ್ ಲಿಬರೇಟ್ ಮಾಡೋದಕ್ಕೆ ಅಥವಾ ಡಿಸ್ಪ್ಲೇಸ್ ಮಾಡೋದಕ್ಕೆ ಆಗೋದಿಲ್ಲ ಫ್ರಮ್ ಡೈಲ್ಯೂಟ್ ಆಸಿಡ್ಸ್. ಆಸಿಡ್ಸ್ ಅಂದ್ರೆ HCl, H2SO4, HNO3 ಅದರಲ್ಲಿರೋ H ನ ಡಿಸ್ಪ್ಲೇಸ್ ಮಾಡಬೇಕಪ್ಪ ಅಂದ್ರೆ ಕಾಪರ್ ಇಂದ ಆಗಲ್ಲ. ಬೇರೆ ಮೆಟಲ್ಸ್ ಅನ್ನು ನಾವು ತಗೋಬೇಕಾಗುತ್ತೆ ಬಿಕಾಸ್ ದೇ ಹ್ಯಾವ್ ಲಾರ್ಜರ್ SRP values. So option A is correct for question number 30. Next question 31 ನೋಡಿ, the boiling point of water is exceptionally high because. So boiling point of water ಯಾಕೆ exceptionally high ಇದೆ ಅಂತ ಕೇಳ್ತಾ ಇದ್ದಾರೆ. That depends upon the property called hydrogen bonding. ನೋಡಿ ಇಲ್ಲಿ there is a covalent bond between H and O, ಅದು ಇದ್ದೇ ಇರುತ್ತೆ. Water molecule is linear ಅಲ್ಲ ಬೆಂಡ್ ಶೇಪ್ ಇರುತ್ತೆ. ವಾಟರ್ ಮಾಲಿಕ್ಯೂಲ್ ಸ್ಟ್ರಕ್ಚರ್ ಇಲ್ಲಿ ಬರ್ತೀನಿ, ಬೆಂಡ್ ಶೇಪ್ ಇಲ್ಲಿ ವಾಟರ್ ಸ್ಟ್ರಕ್ಚರ್ ಇದೆ, ಬೆಂಡ್ ಶೇಪ್ ಇದೆ, linear ಅಲ್ಲ. So that is not correct. Water molecules associate due to hydrogen bonding. Water molecules ಒಂದಕ್ಕೊಂದು associate ಆಗೋದಕ್ಕೆ ಕಾರಣ ಯಾವುದು? ಹೈಡ್ರೋಜನ್ ಬಾಂಡಿಂಗ್. ಸೊ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹಿಯರ್. ಹೈಡ್ರೋಜನ್ ಬಾಂಡಿಂಗ್ ಇಲ್ಲದೆ ಹೋಗಿದ್ರೆ H2O ಇದೆಯಲ್ಲ ಅದು ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರ್ತಾ ಇರಲಿಲ್ಲ, ಗ್ಯಾಸಿಯಸ್ ಸ್ಟೇಟ್ ಹೋಗ್ಬಿಡೋದು. ಹೈಡ್ರೋಜನ್ ಬಾಂಡಿಂಗ್ ಇರೋದ್ರಿಂದಲೇ ಎರಡು ವಾಟರ್ ಮಾಲಿಕ್ಯೂಲ್ ಹತ್ರ ಬಂದಾಗ ಲಿಕ್ವಿಡ್ ನೇಚರ್ ಬರ್ತದೆ, ಲಿಕ್ವಿಡ್ ಸ್ಟೇಟ್ ಬರುತ್ತೆ. ಸೊ ದಟ್ ಈಸ್ ಕರೆಕ್ಟ್ ಅಂತ ಇಲ್ಲಿ. ಸೊ ಆಪ್ಷನ್ ಡಿ ವಾಟರ್ ಮಾಲಿಕ್ಯೂಲ್ ಇಸ್ ನಾಟ್ ಲೀನಿಯರ್ ಅಂತ ಕೊಟ್ಟಿದ್ದಾರೆ, ಆದರೆ ಎಕ್ಸಾಕ್ಟ್ಲಿ ಬೆಂಟ್ ಅಂತ ಕೊಟ್ಟಿಲ್ಲ, ಬೆಂಟ್ ಶೇಪ್ ಅಂತ, ಹಂಗಾಗಿ ಅದು ಕರೆಕ್ಟ್ ಅಲ್ಲ. ಸೊ ಆಪ್ಷನ್ ಸಿ ಏನು ವಾಟರ್ ಮಾಲಿಕ್ಯೂಲ್ಸ್ ಅಸೋಸಿಯೇಟ್ ಅಂದ್ರೆ ಒಂದಕ್ಕೊಂದು ಹತ್ರ ಬರೋದು, ಅಸೋಸಿಯೇಟ್ ಆಗೋದು ಯಾವ ಕಾರಣದಿಂದ? ಡ್ಯೂ ಟು ಹೈಡ್ರೋಜನ್ ಬಾಂಡಿಂಗ್. ಹಂಗಾಗಿ ಕ್ವೆಶ್ಚನ್ 31 ಗೆ ವಾಟರ್ ಮಾಲಿಕ್ಯೂಲ್ಸ್ ಅಸೋಸಿಯೇಟ್ ಡ್ಯೂ ಟು ಎ ಕಾನ್ಸೆಪ್ಟ್ ಕಾಲ್ಡ್ ಹೈಡ್ರೋಜನ್ ಬಾಂಡಿಂಗ್. ಸೊ ದಟ್ ಈಸ್ ಗಿವನ್ ಇನ್ ಕ್ವೆಶ್ಚನ್ ಆಪ್ಷನ್ ಸಿ ಫಾರ್ ಕ್ವೆಶ್ಚನ್ ನಂಬರ್ 31. ನೆಕ್ಸ್ಟ್ 32 ನೋಡಿ, the HOH angle in water molecules is about ಅಂತ ಕೇಳಿದ್ದಾರೆ 90 ಡಿಗ್ರಿ, 180 ಡಿಗ್ರಿ, 102 ಡಿಗ್ರಿ ಮತ್ತೆ 105 ಡಿಗ್ರಿ ಅಂತ ಹೇಳಿ. ವಾಟರ್ ನ ಬೆಡ್ ಶೇಪ್ ಇರೋದ್ರಿಂದ ಈ ಆಂಗಲ್ ಮೆಜರ್ ಮಾಡಿದ್ರೆ 105 ಡಿಗ್ರಿ ಬರ್ತದೆ. ಇದು ನಾವು VSEPR ಥಿಯರಿ ಅಂತ ಹೇಳಿ ಕೆಮಿಕಲ್ ಬಾಂಡಿಂಗ್ ಅಲ್ಲಿ ಓದಿದ್ದೀವಿ. VSEPR ಥಿಯರಿನಲ್ಲಿ ಅಮೋನಿಯಾ ಮತ್ತೆ ವಾಟರ್ದು ಶೇಪ್ಸ್ ಬಾಂಡಿಂಗ್ ಎಲ್ಲ ಓದಿದ್ದೀವಿ. ಆ ಕಾನ್ಸೆಪ್ಟ್ ನಲ್ಲಿ ಇದೆ 105 ಡಿಗ್ರಿ ಗಿವನ್ ಇನ್ ಆಪ್ಷನ್ ಡಿ ಫಾರ್ ಕ್ವೆಶ್ಚನ್ 32.
Question 33 ನೋಡಿ, when two ice cubes are pressed over each other, they unite to form one cube. Which of the following forces is responsible to hold them? ಎರಡು ಐಸ್ ಕ್ಯೂಬ್ಸ್ ನ ಒಂದರ ಹತ್ರ ಒಂದು ತಗೊಂಡ್ಬಂದಾಗ ಅಂಟ್ಕೊಳ್ಳುತ್ತೆ, ಜಾಯಿನ್ ಆಗುತ್ತೆ. ಜಾಯಿನ್ ಆಗೋದು ಯಾವ ಕಾರಣದಿಂದ? ಬಿಕಾಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ಒಂದು ಐಸ್ ಕ್ಯೂಬ್ ಇನ್ನೊಂದು ಐಸ್ ಕ್ಯೂಬ್ ನ ಕ್ಲೋಸರ್ ನೀವು ಹತ್ರ ತಂದಷ್ಟು ಎರಡು ಅಂಟ್ಕೊಳ್ಳುತ್ತದೆ, ಕಂಬೈನ್ ಆರ್ ದೇ ಜಾಯಿನ್ ಬಿಕಾಸ್ ಆಫ್ ಎ ಕಾನ್ಸೆಪ್ಟ್ ಕಾಲ್ಡ್ ಹೈಡ್ರೋಜನ್ ಬಾಂಡಿಂಗ್. ಸೊ ಹಂಗಾಗಿ ಆಪ್ಷನ್ ಎ ನಲ್ಲಿ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಅಂತ ಕೊಟ್ಟಿದ್ದಾರೆ. ಫಾರ್ ಕ್ವೆಶ್ಚನ್ 33 ಆಪ್ಷನ್ ಎ ಇಸ್ ಕರೆಕ್ಟ್. ಕ್ವೆಶ್ಚನ್ 34 ನೋಡಿ, ದ ಮೆಟಲ್ ದಟ್ ಕೆನಾಟ್ ಡಿಸ್ಪ್ಲೇಸ್ ಹೈಡ್ರೋಜನ್ ಫ್ರಮ್ ಡೈಲ್ಯೂಟ್ ಆಸಿಡ್ ಈಸ್. ಇದು ಆವಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ ಎರಡು ಸರಿ, ಈಗಲೂ ಮತ್ತೆ ಬಂದಿದೆ. ಇಟ್ ಈಸ್ ಆಬ್ವಿಯಸ್ಲಿ ಕಾಪರ್ ಬಿಕಾಸ್ ಆಫ್ ಇಟ್ಸ್ ಲೋ SRP ವ್ಯಾಲ್ಯೂ ಆಫ್ ಕಾಪರ್ ಕೆನಾಟ್ ಡಿಸ್ಪ್ಲೇಸ್ ಹೈಡ್ರೋಜನ್ ಫ್ರಮ್ ಡೈಲ್ಯೂಟ್ ಆಸಿಡ್ಸ್. ಗಿವನ್ ಇನ್ ಆಪ್ಷನ್ ಸಿ ಫಾರ್ ಕ್ವೆಶ್ಚನ್ ನಂಬರ್ 34. ಕ್ವೆಶ್ಚನ್ 35 ನೋಡಿ, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ರಿಯಾಕ್ಷನ್ಸ್ H2O2 ಆಗಬೇಕು, H2O ಆಗಿದೆ, H2O2 ಆಕ್ಟ್ಸ್ ಆಸ್ ರಿಡ್ಯೂಸಿಂಗ್ ಏಜೆಂಟ್ ಅಂತ. ಆಪ್ಷನ್ ಎ ವೆರಿಫೈ ಮಾಡೋಣ. PbO2 plus H2O2 gives PbO plus H2O plus O2. ಇಲ್ಲಿ H2O2 ನಲ್ಲಿ -1 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ, O2 0 ಇರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ತಗೊಂಡ್ರೆ ನಾವು ಆಕ್ಸಿಡೇಷನ್ ಅಂತ ಕನ್ಸಿಡರ್ ಮಾಡಬಹುದು. ಆಕ್ಸಿಡೇಷನ್ ಇದ್ರೆ therefore in this case H2O2 acts as a reducing agent. ಸೊ reducing agent ಕೇಳಿದರೆ H2O2 ಇಲ್ಲಿ ಫಸ್ಟ್ ಆಪ್ಷನ್ ಅಲ್ಲಿ ಬಂದ್ಬಿಟ್ಟಿದೆ, ಹಂಗಾಗಿ B C D ನ ವೆರಿಫೈ ಮಾಡೋ ನೆಸೆಸಿಟಿ ಇಲ್ಲ. ಸೊ ಫಾರ್ ಕ್ವೆಶ್ಚನ್ 35 ಆಪ್ಷನ್ ಎ ಇಸ್ ಕರೆಕ್ಟ್. For question 36 ನೋಡಿ, the process used for removal of hardness of water is. ಸೊ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ ಕಾಲ್ಗಾನ್ ಪ್ರೋಸೆಸ್ ಅಂತ ಹೇಳಿ. ಕಾಲ್ಗಾನ್ ಪ್ರೋಸೆಸ್ ಅಲ್ಲಿ ರಿಮೂವಲ್ ಆಫ್ ಹಾರ್ಡ್ನೆಸ್ ಆಫ್ ವಾಟರ್, ರಿಮೂವಲ್ ಆಫ್ ಹಾರ್ಡ್ನೆಸ್ ಇನ್ ವಾಟರ್ ಯೂಸ್ ಆಗ್ತದೆ. ಪ್ರೋಸೆಸ್ ನೇಮ್ಡ್ ಆಸ್ ಕಾಲ್ಗಾನ್ ಪ್ರೋಸೆಸ್ helps to remove the hardness in water. given in option A. ಕ್ವೆಶ್ಚನ್ 36 ಗೆ ಆಪ್ಷನ್ ಎ ಬರುತ್ತೆ. ಬೇಯರ್ ಪ್ರೋಸೆಸ್, ಸರ್ಫೆಕ್ಸ್ ಪ್ರೋಸೆಸ್, ಹೂಪ್ಸ್ ಪ್ರೋಸೆಸ್ ಅವೆಲ್ಲ ಬೇರೆ ಮೆಟಲ್ ಮ್ಯಾನುಫ್ಯಾಕ್ಚರಿಂಗ್ ಬರುತ್ತೆ. ವಾಟರ್ ರಿಮೂವಲ್ ಗೆ, ಹಾರ್ಡ್ನೆಸ್ ರಿಮೂವಲ್ ಗೆ ಕಾಲ್ಗಾನ್ ಪ್ರೋಸೆಸ್ ಬರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ 37 ನೋಡಿ, which of the following acts as a both reducing and oxidizing agent? Obviously H2O2. ಇಲ್ಲಿ ನಮಗೆ ಆಪ್ಷನ್ಸ್ ಅಲ್ಲಿ H2SO4, H2O, KOH, KMnO4 ಅಂತ ಕೊಟ್ಟಿದ್ದಾರೆ. H2SO4 ಪ್ಯೂರ್ಲಿ ಆಕ್ಸಿಡೈಸಿಂಗ್ ಏಜೆಂಟ್, KOH ಇದೆಲ್ಲ ಅಂದ್ರೆ ಅದು ಆಕ್ಸಿಡೈಸಿಂಗ್ ಏಜೆಂಟ್, KMnO4 ಆಕ್ಸಿಡೈಸಿಂಗ್ ಏಜೆಂಟ್. ಬಟ್ H2O2 ಇದೆ, ಇಟ್ ಕ್ಯಾನ್ ಆಕ್ಟ್ ಆಸ್ ಬೋತ್ ಆಕ್ಸಿಡೈಸಿಂಗ್ ಆಸ್ ವೆಲ್ ಆಸ್ ರಿಡ್ಯೂಸಿಂಗ್ ಏಜೆಂಟ್. ಅಂದ್ರೆ O2 ಅಂದ್ರೆ 0 ಆಕ್ಸಿಡೇಷನ್ ಸ್ಟೇಟ್ ಇಂದ O-2 ಬಂತಂದ್ರೆ ಆಕ್ಸಿಡೈಸಿಂಗ್ ಏಜೆಂಟ್ ಆಗುತ್ತೆ, O-1 ಇಂದ O0 ಬಂತಂದ್ರೆ ರಿಡ್ಯೂಸಿಂಗ್ ಏಜೆಂಟ್ ಆಗುತ್ತೆ. ಕ್ಯಾನ್ ಆಕ್ಟ್ ಆಸ್ ಬೋತ್ ಆಕ್ಸಿಡೈಸಿಂಗ್ ಅಂಡ್ ರಿಡ್ಯೂಸಿಂಗ್ ಏಜೆಂಟ್ H2O2. ಆಪ್ಷನ್ ಬಿ ನಲ್ಲಿ ಇದೆ ಫಾರ್ ಕ್ವೆಶ್ಚನ್ ನಂಬರ್ 37. ಕ್ವೆಶ್ಚನ್ 38 ನೋಡಿ, ವಾಟ್ ಈಸ್ ಫಾರ್ಮ್ಡ್ ವೆನ್ ಕ್ಯಾಲ್ಸಿಯಂ ಕಾರ್ಬೈಡ್ reacts with heavy water? ಸೊ ಕ್ಯಾಲ್ಸಿಯಂ ಕಾರ್ಬೈಡ್ ಅಂದ್ರೆ CaC2. ಸೊ ಹೆವಿ ವಾಟರ್ ಅಂದ್ರೆ D2O. ನಿನ್ನೆ ಹೇಳಿದ್ದೀನಿ ಹೆವಿ ವಾಟರ್ ಅಂದ್ರೆ D2O ಅಂತ ಹೇಳಿ. CaC2 plus D2O gives CaO. ಇವೆರಡು ಒಂದು ಕಾಂಬಿನೇಷನ್, CaO plus C2D2. C2D2 is calcium hydroxide, calcium hydride. Okay, so ಇದು ಕ್ಯಾಲ್ಸಿಯಂ ಕ್ಲೋರೈಡ್ ತರ ಕ್ಯಾಲ್ಸಿಯಂ ಡ್ಯೂಟಿರೈಡ್. ಓಕೆ, ಸೊ CaO plus C2D2 ಬರುತ್ತೆ. C2D2 ನಮಗೆ ಇಂಪಾರ್ಟೆಂಟ್ ಇಲ್ಲಿ, CaO ಅವರೇನು ಆಪ್ಷನ್ ಅಲ್ಲಿ ಕೊಟ್ಟಿಲ್ಲ. C2D2 is given in option A for question 35. therefore option A is correct. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 39 ನೋಡಿ, ಪ್ಯೂರ್ ವಾಟರ್ ಕ್ಯಾನ್ ಬಿ ಒಬ್ಟೈನ್ಡ್ ಫ್ರಮ್ ಸಿ ವಾಟರ್ ಬೈ. ಸಿ ವಾಟರ್ ಅಂದ್ರೆ ಇದು ಸಮುದ್ರದ ನೀರು ಇರುತ್ತಲ್ಲ ಅದು. ಸೊ ಅದರಲ್ಲಿ ಸಾಲ್ಟ್ ಕಂಟೆಂಟ್ ಇರುತ್ತೆ, ಅದನ್ನ ಪ್ಯೂರಿಫೈ ಮಾಡೋದು ಹೆಂಗೆ ಅಂತ ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಬಿಕಾಸ್ nowadays we use a process called reverse osmosis, RO ಅಂತ ಕರಿತೀವಿ ಅದನ್ನ. ಸೊ ನಮಗೇನು ವಾಟರ್ ಪ್ಯೂರಿಫೈಯರ್ ಹಾಕಿರ್ತಾರಲ್ಲ ಮನೆಗಳಲ್ಲೆಲ್ಲ, ಅದೆಲ್ಲ RO ಬೇಸ್ಡ್, ರಿವರ್ಸ್ ಆಸ್ಮೋಸಿಸ್ ಆಗುತ್ತೆ. ಸೊ therefore ಇಲ್ಲಿ ಆಪ್ಷನ್ ಸಿ ನಲ್ಲಿ ರಿವರ್ಸ್ ಆಸ್ಮೋಸಿಸ್ ಅಂತ ಕೊಟ್ಟಿದ್ದಾರೆ. ದಟ್ ಇಸ್ ಕರೆಕ್ಟ್ ಫಾರ್ ಕ್ವೆಶ್ಚನ್ ನಂಬರ್ 39. ರಿವರ್ಸ್ ಆಸ್ಮೋಸಿಸ್, ಸೆಂಟ್ರಿಫಿಕೇಶನ್, ಪ್ಲಾಸ್ಮೋಸಿಸ್, ಸೆಡಿಮೆಂಟೇಷನ್ ಅವೆಲ್ಲ ಪ್ರೋಸೆಸ್ ವಾಟರ್ ಪ್ಯೂರಿಫಿಕೇಶನ್ ಗೆ ಬರಲ್ಲ. ನೆಕ್ಸ್ಟ್ ಕ್ವೆಶ್ಚನ್ 40 ನೋಡಿ, ಆಕ್ಷನ್ ಆಫ್ ವಾಟರ್ ಆರ್ ಡೈಲ್ಯೂಟ್ ಮಿನರಲ್ ಆಸಿಡ್ ಆನ್ ಮೆಟಲ್ ಕ್ಯಾನ್ ಗಿವ್. ಸೊ ವಾಟರ್ ಅಥವಾ ಮಿನರಲ್ ಆಸಿಡ್ ಏನಾದರೂ ಮೆಟಲ್ ಮೇಲೆ ರಿಯಾಕ್ಷನ್ ಆದರೆ ಏನು ಪ್ರಾಡಕ್ಟ್ ಬರುತ್ತೆ? ಮೋನೋ ಹೈಡ್ರೋಜನ್, ಟ್ರಿಷಿಯಂ, ಡೈಹೈಡ್ರೋಜನ್ ಮತ್ತು ಟ್ರೈಹೈಡ್ರೋಜನ್ ಅಂತ ಹೇಳಿದರೆ. ಸೊ ಯಾವುದಾದ್ರೂ ಮೆಟಲ್ ತಗೊಂಡು 2M ಅಂದರೆ ಮೆಟಲ್ ಪ್ಲಸ್ 2H2O gives 2MOH ಹೈಡ್ರಾಕ್ಸೈಡ್ ಬರುತ್ತೆ ಪ್ಲಸ್ H2 ಗ್ಯಾಸ್ ಬರುತ್ತೆ. ಸೊ H2 ಗ್ಯಾಸ್ ಬರೋದ್ರಿಂದ ನಾವೇನಂತ ಕರಿಬೋದು? ಡೈಹೈಡ್ರೋಜನ್. ಸೊ ಇಲ್ಲಿ ಡೈಹೈಡ್ರೋಜನ್ ಫಾರ್ಮೇಷನ್ ಆಗುತ್ತೆ. whenever metal react with water we get dihydrogen. so dihydrogen is given in option C for question 40. Next to question number 41 ನೋಡಿ, metal which does not react with cold water but evolve hydrogen with steam is.
ಸೊ ಇಲ್ಲಿ ಆಪ್ಷನ್ ಸೋಡಿಯಂ, ಪೊಟ್ಯಾಷಿಯಂ, ಪ್ಲಾಟಿನಂ ಮತ್ತೆ ಐರನ್ ಕೊಟ್ಟಿದ್ದಾರೆ. ಸೊ ಒಂದು ಹಿಂಟ್ ನೆನಪಿಟ್ಕೊಳ್ಳಿ. ಸೊ ಹಿಂಟ್ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಮೆಟಲ್ಸ್ ಲೈಕ್ ಅಲ್ಯೂಮಿನಿಯಂ, ಐರನ್, ಜಿಂಕ್ ಇದೆಯಲ್ಲ, ದೇ ಡು ನಾಟ್ ರಿಯಾಕ್ಟ್ ವಿತ್ ಕೋಲ್ಡ್ ವಾಟರ್. ಕೋಲ್ಡ್ ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ ಬಿಕಾಸ್ ಆಫ್ ದ ಲೆಸ್ ರಿಯಾಕ್ಟಿವ್ ನೇಚರ್. ಈ ಮೆಟಲ್ಗಳು ರಿಯಾಕ್ಟಿವಿಟಿ ಕಮ್ಮಿ. ಸೊ ಅಲ್ಯೂಮಿನಿಯಂ, ಐರನ್ ಮತ್ತೆ ಜಿಂಕ್ ಡು ನಾಟ್ ರಿಯಾಕ್ಟ್ ವಿತ್ ಕೋಲ್ಡ್ ವಾಟರ್ ಬಟ್ ರಿಯಾಕ್ಟ್ ಓನ್ಲಿ ವಿತ್ ಸ್ಟೀಮ್. ಸ್ಟೀಮ್ ಜೊತೆ ಮಾತ್ರ ರಿಯಾಕ್ಷನ್ ಆಗುತ್ತೆ, ಕೋಲ್ಡ್ ವಾಟರ್ ಜೊತೆ ರಿಯಾಕ್ಷನ್ ಆಗಲ್ಲ. ಯಾವ್ದಾದ್ರು ಅಲ್ಯೂಮಿನಿಯಂ, ಐರನ್ ಮತ್ತೆ ಜಿಂಕ್. ಮತ್ತೆ ಈಗ ಆಪ್ಷನ್ ಅಲ್ಲಿ ಕೊಟ್ಟಿರೋಂಥ ಬೇರೆ ಎಲಿಮೆಂಟ್ಸ್ ಸೋಡಿಯಂ, ಪೊಟ್ಯಾಷಿಯಂ, ಪ್ಲಾಟಿನಂ ಇವೆಲ್ಲ ಮೋರ್ ರಿಯಾಕ್ಟಿವ್. ಯಾಕೆಂದ್ರೆ ಇವು ಗ್ರೂಪ್ 1 ಎಲಿಮೆಂಟ್ಸ್ ಆರ್ ಮೋರ್ ರಿಯಾಕ್ಟಿವ್. ಮತ್ತೆ ಪ್ಲಾಟಿನಂ ಇಸ್ metal, okay, strong metal, so therefore its reactivity is more. But aluminum, iron and zinc idalla, they do not react with cold water but react only with steam. You are they react with cold water. So cold water jothe reaction ಆಗಿಬಿಡುತ್ತೆ. So question ಏನು ಕೇಳಿದರೆ, so which does not react with cold water and evolves hydrogen with steam is, ಯಾವುದು ಸ್ಟೀಮ್ ಜೊತೆ ರಿಯಾಕ್ಷನ್ ಆಗಿ ಹೈಡ್ರೋಜನ್ ಇವಾಲ್ವ್ ಮಾಡುತ್ತೆ, ಕೋಲ್ಡ್ ವಾಟರ್ ಜೊತೆ ರಿಯಾಕ್ಷನ್ ಆಗಲ್ಲ ಅಂತ ಕೇಳಿದ್ರೆ ಈ ಲಿಸ್ಟ್ ಅಲ್ಲಿ ಐರನ್ ಇದೆ. ಸೊ therefore select iron. So iron is given in option D for question 41. Next ನೋಡಿ, which of the following is correct about heavy water? Heavy water ಅಂದ್ರೆ D2O. heavy water ಅಂದ್ರೆ ಹೇಳಿ ಕೊಟ್ಟಿದ್ದೀನಿ D2O. D2O is deuterium oxide. ಸೊ ಅದಕ್ಕೆ ಏನು ಕರೆಕ್ಟ್ ಅಂತ ಕೇಳಿದ್ರು ಸ್ಟೇಟ್ಮೆಂಟ್. A, water at 4 degree centigrade having maximum density is known as heavy water. So ಅದು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ವಾಟರ್ ಅಟ್ 4 ಡಿಗ್ರಿ ಸೆಂಟಿಗ್ರೇಡ್ ಹ್ಯಾವಿಂಗ್ ಮ್ಯಾಕ್ಸಿಮಮ್ ಡೆನ್ಸಿಟಿ ಇಸ್ ನೋನ್ ಆಸ್ ಹೆವಿ ವಾಟರ್ ಅಲ್ಲ, ಅದು ಬರೀ ವಾಟರ್ ಅಷ್ಟೇ. ಬರೀ ವಾಟರ್ ಅಂತ ಕರಿತೀವಿ, ಅದನ್ನ ಹೆವಿ ವಾಟರ್ ಅಂತ ಕರೆಯಲ್ಲ. 4 ಡಿಗ್ರಿನಲ್ಲಿ ಮ್ಯಾಕ್ಸಿಮಮ್ ಡೆನ್ಸಿಟಿ ತೋರಿಸುವಂಥದ್ದು H2O, ಅದು D2O ಅಲ್ಲ. ಸೊ ಕರೆಕ್ಟ್ ಆಪ್ಷನ್ ಬರಲ್ಲ. ಆಪ್ಷನ್ ಬಿ ನೋಡಿ, ಇಟ್ ಈಸ್ ಹೆವಿಯರ್ ದ್ಯಾನ್ H2O. ಸೊ ಇಟ್ ಈಸ್ ಹೆವಿಯರ್ ದ್ಯಾನ್ H2O ಅಂತ ಕೊಟ್ಟಿದ್ದಾರೆ. ಸೊ H2O ಗಿಂತ ಹೆವಿಯರ್ ಏನಿರಲ್ಲ. ಓಕೆ, so it is less heavier. C ನೋಡಿ, it is formed by the combination of heavier isotope of hydrogen and oxygen. D2O ಹೆಂಗ್ ಫಾರ್ಮೇಷನ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ, ಕಾಂಬಿನೇಷನ್ ಆಫ್ ಹೆವಿಯರ್ ಐಸೋಟೋಪ್ ಆಫ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಸೊ ಅಂದ್ರೆ ಹೆವಿಯರ್ ಐಸೋಟೋಪ್ ಆಫ್ ಹೈಡ್ರೋಜನ್ ಅಂದ್ರೆ ಯಾವುದಪ್ಪ, ಪ್ರೋಷಿಯಂ ಬಿಟ್ಟು ಡ್ಯೂಟೀರಿಯಮ್, ಟ್ರಿಷಿಯಂ. ಸೊ ಇಲ್ಲಿ ಹೆವಿಯರ್ ಐಸೋಟೋಪ್ ಡ್ಯೂಟೀರಿಯಂ ತಗೊಂಡ್ರೆ ನೋಡಿ, ಈ ರಿಯಾಕ್ಷನ್ 2D2 ಅಂದ್ರೆ ಡ್ಯೂಟೀರಿಯಂ ಪ್ಲಸ್ O2 gives 2D2O. ಇದನ್ನ ಹೆವಿ ವಾಟರ್ ಅಂತ ಕರೆಯೋದು. ಈ ತರ ಫಾರ್ಮೇಷನ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕರೆಕ್ಟ್ ಅಲ್ವಾ? 2D2 plus O2 gives 2D2 ಹೆವಿ ವಾಟರ್ ಬರ್ತಾ ಇದೆ. therefore this is a correct option. ಕರೆಕ್ಟ್ ಆಪ್ಷನ್ ಆಪ್ಷನ್ ಸಿ ನಲ್ಲಿ ಇದೆ. ಸೊ ಈ ಕರೆಕ್ಟ್ ಆಪ್ಷನ್, ಸೊ ಆಪ್ಷನ್ ಸಿ ನಲ್ಲಿ ಕೊಟ್ಟಿದ್ದಾರೆ 42 ಕ್ವೆಶ್ಚನ್ ಗೆ. therefore 42 ಕ್ವೆಶ್ಚನ್ ಗೆ ಆಪ್ಷನ್ ಸಿ ಇಸ್ ಕರೆಕ್ಟ್. ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ ಡಿ ನಲ್ಲಿ. ಇಲ್ಲಿ ಆಪ್ಷನ್ ಸಿ ಕರೆಕ್ಟ್ ಇರೋದ್ರಿಂದ ನನ್ ಆಫ್ ದೀಸ್ ಬರಲ್ಲ. 44 ನೋಡಿ, which of the following could act as a propellant for rockets ಆಗಬೇಕದು ರಾಕ್ಸ್ ಆಗಿದೆ, ಚೇಂಜ್ ಮಾಡ್ಕೊಳ್ಳಿ. which of the following could act as a propellant for rockets? ವೆರಿ ಸಿಂಪಲ್. ಇಲ್ಲಿ ಕಾಂಬಿನೇಷನ್ ನೋಡಿ, ಲಿಕ್ವಿಡ್ ಹೈಡ್ರೋಜನ್, ಲಿಕ್ವಿಡ್ ನೈಟ್ರೋಜನ್, ಲಿಕ್ವಿಡ್ ಆಕ್ಸಿಜನ್, ಲಿಕ್ವಿಡ್ ಆರ್ಗಾನ್, ಲಿಕ್ವಿಡ್ ಹೈಡ್ರೋಜನ್, ಲಿಕ್ವಿಡ್ ಆಕ್ಸಿಜನ್, ಲಿಕ್ವಿಡ್ ನೈಟ್ರೋಜನ್ ಅಂಡ್ ಲಿಕ್ವಿಡ್ ಆಕ್ಸಿಜನ್. ಈ ನಾಲ್ಕರಲ್ಲಿ ಪ್ರೊಪೆಲೆಂಟ್ ಫಾರ್ ರಾಕೆಟ್ ನಾವು 10th ಅಲ್ಲೆಲ್ಲ ಓದಿದ್ದೀವಿ. ಲಿಕ್ವಿಡ್ ಹೈಡ್ರೋಜನ್ ಮತ್ತೆ ಲಿಕ್ವಿಡ್ ಆಕ್ಸಿಜನ್ ಬರುತ್ತೆ. ಲಿಕ್ವಿಡ್ ಹೈಡ್ರೋಜನ್, ಲಿಕ್ವಿಡ್ ಆಕ್ಸಿಜನ್ can act as a propellant in rockets. Okay, rockets ಅಲ್ಲಿ propellant ಆಗಿ ಕೆಲಸ ಮಾಡೋದು ಲಿಕ್ವಿಡ್ ಹೈಡ್ರೋಜನ್ ಮತ್ತು ಲಿಕ್ವಿಡ್ ಆಕ್ಸಿಜನ್. given in option C for question 43. next 44 ನೋಡಿ, the reagent commonly used to determine hardness of water trigonometrically is, so oxalic acid, sodium thiosulfate, disodium salt of EDTA, sodium citrate. ಇಲ್ಲಿ ಹಾರ್ಡ್ ವಾಟರ್ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಅಯಾನ್ಸ್ ಇರುತ್ತೆ, ಅವು ಹಾರ್ಡ್ನೆಸ್ಗೆ ರೆಸ್ಪಾನ್ಸಿಬಲ್. ಅವನ್ನ ತೆಗಿಬೇಕಂತ ಹೇಳಿದ್ರೆ ಅದ್ರ ಬದಲು Naನ ಇಂಟ್ರೊಡ್ಯೂಸ್ ಮಾಡಬೇಕು, ಸೋಡಿಯಂ ಪೊಟ್ಯಾಷಿಯಂ ಅಯಾನ್ಸ್ ಇಂಟ್ರೊಡ್ಯೂಸ್ ಮಾಡಬೇಕು ವಾಟರಲ್ಲಿ ಅಂತ ಹೇಳಿದ್ರೆ ನಮಗೆ ಯೂಸ್ ಆಗುವಂಥದ್ದು EDTA, ಇಲ್ಲಿ ಡೈಸೋಡಿಯಂ ಸಾಲ್ಟ್ ಆಫ್ EDTA ಅಂತ ಕರಿತೀವಿ. ಸೊ ಇಲ್ಲಿ ಹಾರ್ಡ್ ವಾಟರ್ ನಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಇರುತ್ತೆ. ಅದು EDTA ಜೊತೆ ಟೈಟ್ರೇಷನ್ ಮಾಡಿದ್ರೆ ನಮಗೆ ಇಟ್ ಫಾರ್ಮ್ಸ್ EDTA ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕಾಂಪ್ಲೆಕ್ಸ್. ಇವೆರಡು ಇದರೊಳಗಡೆ ಬಂದ್ಬಿಡುತ್ತೆ. EDTA ಜೊತೆ ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡುತ್ತೆ. EDTA ಕ್ಯಾನ್ ಆಕ್ಟ್ ಆಸ್ ಎ ಲಿಗ್ಯಾಂಡ್. ಸೊ ಹಾಗಾಗಿ ಈ ಮೆಟಲ್ ಮತ್ತೆ ಲಿಗ್ಯಾಂಡ್ ಕಾಂಬಿನೇಷನ್ ಆದಾಗ ನಮಗೆ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ. ಆಮೇಲೆ ನಮಗೆ ವಾಟರ್ ಸಿಗುತ್ತಲ್ಲ, ಅದು ಪ್ಯೂರ್ ಇರ್ತದೆ, ಅದರಲ್ಲಿ ಹಾರ್ಡ್ನೆಸ್ ಇರಲ್ಲ. ಸೊ ಈ ರೀತಿ ನಾವು ಡೈಸೋಡಿಯಂ ಸಾಲ್ಟ್ ಆಫ್ EDTA ಯೂಸ್ ಮಾಡಿ ವಾಟರ್ನ ಪ್ಯೂರಿಫೈ ಮಾಡ್ಬೋದು. ಸೊ ಹಾರ್ಡ್ನೆಸ್ ನ ರಿಮೂವ್ ಮಾಡ್ಬೋದು. ಸೊ ದಟ್ ಆಪ್ಷನ್ ಇಸ್ ಗಿವನ್ ಇನ್ ಆಪ್ಷನ್ ಸಿ ಫಾರ್ ಕ್ವೆಶ್ಚನ್ 44.
45 ನೋಡಿ, ಶೇಪ್ ಆಫ್ H2O2 ಮಾಲಿಕ್ಯೂಲ್ ಈಸ್, ಇದು ನೀವೇ ಹೇಳ್ಬೋದು, ನಿನ್ನೆ ಹೇಳಿದ್ದೀನಿ, ಮತ್ತು ಅದೇ ಕ್ವಶನ್ ಬೇರೆ ಥರ ಕೇಳಿದ್ದಾರೆ. ಎ ನಾನ್ ಪ್ಲೇನಾರ್, ಬಿ ಲೀನಿಯರ್, ಸಿ ಸರ್ಕ್ಯುಲರ್, ಡಿ ಪ್ಲೇನಾರ್. ಸೊ ನಿನ್ನೆ ಹೇಳಿದ್ದೀನಿ H2O2 ಸ್ಟ್ರಕ್ಚರ್ ಲ್ಯಾಪ್ಟಾಪ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಅಂದರೆ ನಾನ್ ಪ್ಲೇನಾರ್ ಇರುತ್ತೆ. ನಾನ್ ಪ್ಲೇನಾರ್ ಯಾಕಂದ್ರೆ ಇದೊಂದು ಪ್ಲೇನಲ್ಲಿದೆ, ಇದೊಂದು ಪ್ಲೇನಲ್ಲಿದೆ, ನಾನ್ ಪ್ಲೇನಾರ್ ಬರುತ್ತೆ. ಸೊ H2O2 ಇಸ್ ನಾನ್ ಪ್ಲೇನಾರ್ ಗಿವನ್ ಇನ್ ಆಪ್ಷನ್ ಎ ಫಾರ್ ಕ್ವಶನ್ 45. ನೋಡಿ ಇಷ್ಟೇನೆ, ಬಹಳ ಸಿಂಪಲ್. ಇದೇ ಕ್ವಶನ್ ಎರಡನೇ ಸರಿ ಇವತ್ತು ರಿಪೀಟ್ ಆಯ್ತಲ್ವಾ, ನಿಮಗೆ ಇದು ನಾನ್ ಪ್ಲೇನಾರ್ ಅಂತ ಹೇಳಕ್ಕೆ ಏನು ಕಷ್ಟ ಆಗಲ್ಲ. ಒಂದ್ಸರಿ ಓದೋವರೆಗೂ ಕಷ್ಟ, ಒಂದ್ಸರಿ ಓದಿದ ಮೇಲೆ ಈಸಿ ಆಗುತ್ತೆ. ಎರಡನೇ ಸರಿ ಅದೇ ಕ್ವಶನ್ ಅಂದರೆ ಐಡೆಂಟಿಫೈ ಮಾಡಿಬಿಡ್ಬೋದು. H2O2 ನಾವು -1 ಆಕ್ಸಿಡೇಷನ್ ಸ್ಟೇಟ್ ಅಂತೇಳಿ ಎಷ್ಟು ಸರಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಆ ಕ್ವಶನ್ ಭಾಳ ಸರಿ ರಿಪೀಟ್ ಆಗಿದೆ. ಕಾಪರ್ ಡಸ್ ನಾಟ್ ಡಿಸ್ಪ್ಲೇಸ್ H+ ಫ್ರಮ್ ಹೈಡ್ರೋಜನ್ ಫ್ರಮ್ ಡೈಲ್ಯೂಟ್ ಆಸಿಡ್ಸ್ ಅಂತ ಈಗಿನ 3 ಸರಿ ಡಿಸ್ಕಸ್ ಮಾಡಿದ್ವಿ ನಾವು. ನಿಮಗೆ ಕ್ವಶನ್ ರಿಪೀಟ್ ಆಗ್ತಾ ಹೋಯ್ತು, ಅದೇ ಕ್ವಶನ್ ಮತ್ತೆ ಮತ್ತೆ ಓದಿದ್ವಿ ಅಂದರೆ ಅದು ಈಸಿಯಾಗಿ ಆನ್ಸರ್ ಐಡೆಂಟಿಫೈ ಆಗುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಂಬರ್ ಆಫ್ ಟೈಮ್ಸ್ ರಿವಿಷನ್ ಮಾಡಬೇಕು. ಒಂದು ಸರಿ ಒಂದು ಕ್ವಶನ್ ಓದಿ ತುಂಬ ದಿವಸ ನೆನ್ಪಿಟ್ಕೋಬೇಕಂದ್ರೆ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ 46. ವಾಟರ್ ಸಾಫ್ಟನಿಂಗ್ ಬೈ ಕ್ಲಾರ್ಕ್ಸ್ ಪ್ರೋಸೆಸ್ ಯೂಸಸ್. ವಾಟರ್ ಸಾಫ್ಟನಿಂಗ್ ಬೈ ಕ್ಲಾರ್ಕ್ಸ್ ಪ್ರೋಸೆಸ್, ಕಾಲ್ಗನ್ಸ್ ಪ್ರೋಸೆಸ್ ಹೆಂಗೆ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಅದೇ ಥರ ಕ್ಲಾರ್ಕ್ಸ್ ಪ್ರೋಸೆಸ್ಸಿಂದ ನಾವು ವಾಟರ್ನ ಹೆಂಗೆ ಸಾಫನ್ ಮಾಡ್ಬೋದು, ಹಾರ್ಡ್ನೆಸ್ನ ರಿಮೂವ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಆಪ್ಷನ್ ಕ್ಯಾಲ್ಸಿಯಂ ಬೈಕಾರ್ಬನೇಟ್, ಸೋಡಿಯಂ ಬೈಕಾರ್ಬನೇಟ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಅಲ್ಯುಮಿನೇಟ್ ಕೊಟ್ಟಿದ್ದಾರೆ. ನೆನ್ಪಿಟ್ಕೋಬೇಕು, ಮೆಮೊರಿ ಬೇಸ್ಡ್ ಇದು. ಕ್ಲಾರ್ಕ್ಸ್ ಪ್ರೋಸೆಸ್ ಅಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡ್ತಾರೆ. ಸೊ ಕ್ಲಾರ್ಕ್ಸ್ ಪ್ರೋಸೆಸ್ ಅಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡಿ ರಿಮೂವ್ ಮಾಡ್ತಾರೆ ಹಾರ್ಡ್ನೆಸ್ ಅನ್ನು. ಸೊ ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕ್ಲಾರ್ಕ್ಸ್ ಪ್ರೋಸೆಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇದು ಹಾರ್ಡ್ ವಾಟರ್ ನಲ್ಲಿ ಇರುತ್ತೆ, ಕ್ಯಾಲ್ಸಿಯಂ ಬೈಕಾರ್ಬನೇಟ್ ಇರುತ್ತೆ ಹಾರ್ಡ್ ವಾಟರ್ ನಲ್ಲಿ. ಅವೆರಡು ಕಂಬೈನ್ ಆದರೆ ಕ್ಯಾಲ್ಸಿಯಂ ಕಾರ್ಬನೇಟ್ ಪ್ರಿಸಿಪೇಟ್ ಬರುತ್ತೆ. ಇದನ್ನು ನಾವು ಸಪರೇಟ್ ಮಾಡ್ಬೋದು. ವಿ ಗೆಟ್ ವಾಟರ್ ವಿಚ್ ಇಸ್ ಪ್ಯೂರ್. ಸೊ ಇದನ್ನ ನಾವು, ಇದು ಸಾಲಿಡ್, ಇದು ಲಿಕ್ವಿಡ್ ಫಿಲ್ಟ್ರೇಷನ್ ಮಾಡಿದ್ರೆ ಸಪರೇಟ್ ಆಗುತ್ತೆ. ರಿಜೆಕ್ಟ್ CaCO3, ಯೂಸ್ 2H2O ವಿಚ್ ಇಸ್ ಪ್ಯೂರ್. ಸೊ ಹಾಗಾಗಿ ಕ್ಲಾರ್ಕ್ಸ್ ಪ್ರೋಸೆಸ್ ಅಂತ ಬಂದಾಗೆಲ್ಲ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡಿ ಪ್ಯೂರಿಫೈ ಮಾಡ್ತೀವಿ ವಾಟರ್ನ. ಆಪ್ಷನ್ ಸಿ ನಲ್ಲಿ ಕೊಟ್ಟಿದ್ದಾರೆ ಫಾರ್ ಕ್ವಶನ್ 46. Question 47 ನೋಡಿ, 1 mole of magnesium nitrate on reaction with excess of water gives. 1 mole of magnesium nitrate ನ excess of water ಜೊತೆ ರಿಯಾಕ್ಷನ್ ಮಾಡಿದ್ರೆ ಎಷ್ಟು moles of ammonia ಬರುತ್ತೆ ಅಥವಾ ನೈಟ್ರಿಕ್ ಆಸಿಡ್ಸ್ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ರಿಯಾಕ್ಷನ್ ಕೊಟ್ಟಿದ್ದೀನಿ ನೋಡಿ, Mg3N2, ದಿಸ್ ಇಸ್ ಮೆಗ್ನೀಷಿಯಂ ನೈಟ್ರೇಟ್. ಮೆಗ್ನೀಷಿಯಂ ನೈಟ್ರೇಟ್ ನ ವಾಟರ್ ಜೊತೆ ರಿಯಾಕ್ಷನ್ ಮಾಡಿದ್ರೆ ನಮಗೆ 2 moles of ammonia ಬರುತ್ತೆ. 2 moles of ammonia plus 2 moles of MgOH ಬರುತ್ತೆ. ಸೊ ಇಲ್ಲಿ ಅಮೋನಿಯಾನ ನೈಟ್ರಿಕ್ ಆಸಿಡ್ ಅನ್ನ ಕನ್ಫ್ಯೂಷನ್ ಇಲ್ಲಿ ರಿಯಾಕ್ಷನ್ ಅಲ್ಲಿ ಕ್ಲಿಯರ್ ಆಯ್ತು. ಅಮೋನಿಯಾ ಬರುತ್ತೆ, ಎಷ್ಟು ಮೋಲ್ಸ್ ಬರುತ್ತೆ? 2 moles. ಸೊ therefore 2 moles of ammonia ಅಂತ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಸಿ ನಲ್ಲಿ, therefore for question 47 ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ 48 ನೋಡಿ, ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಕ್ಸಿಜನ್ ಇನ್ H2O2 ಈಸ್. ಈಗಿನ ಹೇಳಿದೆ, ಇದು ತುಂಬಾ ಸರಿ ಬಂದಿದೆ ಆಲ್ರೆಡಿ ಕ್ವಶನ್. ಆಕ್ಸಿಡೇಷನ್ ಸ್ಟೇಟ್ ಆಫ್ H2O ಆಕ್ಸಿಜನ್ ಇನ್ H2O2 ಈಸ್ -1 ಅಲ್ವಾ. ಬಿ ಆಪ್ಷನ್ ಬಿ ನಲ್ಲಿ ಕೊಟ್ಟಿದ್ದಾರೆ -1 ಅಂತ ಹೇಳಿ, ಬಿಕಾಸ್ H2OH ಅಂತ ಇರುತ್ತೆ, -1 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಕ್ವಶನ್ 49 ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಜಿಯೋಲೈಟ್ ಈಸ್ ಫಾಲ್ಸ್. ಇದು ಒಂದು ಇಂಪಾರ್ಟೆಂಟ್ ಕ್ವಶನ್. ಜಿಯೋಲೈಟ್ ಅನ್ನೋದು ಅಲ್ಯುಮಿನೋಸಿಲಿಕೇಟ್ ಕೆಟಲಿಸ್ಟ್, ಅದು ಹನಿ ಕೋಮ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಸೊ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ಹಾರ್ಡ್ ವಾಟರ್ ನಲ್ಲಿರೋ ಅಯಾನ್ಸ್ ನ ಎಕ್ಸ್ಚೇಂಜ್ ಮಾಡುತ್ತೆ. ಅಯಾನ್ಸ್ ಅಂದ್ರೆ ಕ್ಯಾಲ್ಸಿಯಂ ಅಯಾನ್, ಮೆಗ್ನೀಷಿಯಂ ಅಯಾನ್ ಇರುತ್ತೆ, ಅದನ್ನು ಹೊರಗಡೆ ತೆಗಿಬೇಕು ಹಾರ್ಡ್ ವಾಟರ್ ನಿಂದ. ನಾವು ಸೋಡಿಯಂ ಅಯಾನ್ ಪ್ರೊಟೆಕ್ಷನ್ ಅಯಾನ್ ಇಂಟ್ರೊಡ್ಯೂಸ್ ಮಾಡಿದಷ್ಟು ಅದರಲ್ಲಿ ಮಿನರಲ್ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ವಾಟರ್ ಬಿಕಮ್ಸ್ ಮೋರ್ ಪ್ಯೂರ್. ಸೊ ಹಾಗಾಗಿ ಅಯಾನ್ಗಳನ್ನು ನಾವು ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ. ಕ್ಯಾಲ್ಸಿಯಂ ಮೆಗ್ನೀಷಿಯಂ ಅಯಾನ್ ರಿಮೂವ್ ಮಾಡಬೇಕು, ಸೋಡಿಯಂ ಪೊಟ್ಯಾಷಿಯಂ ಅಯಾನ್ಸ್ ಆ್ಯಡ್ ಮಾಡಬೇಕು. ಸೊ ಇದನ್ನು ನಾವು ಅಯಾನ್ ಎಕ್ಸ್ಚೇಂಜ್ ಮೆಥಡ್ ಅಂತ ಕರಿತೀವಿ. ಸೊ ಆಪ್ಷನ್ ಎ ನಲ್ಲಿ ಆ ಥರ ಕೊಟ್ಟಿದ್ದಾರೆ ನೋಡಿ, ದೇ ಆರ್ ಯೂಸ್ಡ್ ಆಸ್ ಅಯಾನ್ ಎಕ್ಸ್ಚೇಂಜರ್. ಸೊ ಹಂಗಾಗಿ ಜಿಯೋಲೈಟ್ನ ಅದು ಪ್ರಾಪರ್ಟಿ ಟ್ರೂ ಇದೆ. ನಮಗೆ ಫಾಲ್ಸ್ ಪ್ರಾಪರ್ಟಿ ಬೇಕು, ಆಪ್ಷನ್ ಎ ಟ್ರೂ ಇದೆ. ಬಿ ನೋಡಿ, ದೇ ಹ್ಯಾವ್ ಓಪನ್ ಸ್ಟ್ರಕ್ಚರ್ ವಿಚ್ ಎನೇಬಲ್ಸ್ ದೆಮ್ ಟು ಟೇಕ್ ಅಪ್ ಸ್ಮಾಲ್ ಮಾಲಿಕ್ಯೂಲ್ಸ್. ಓಪನ್ ಸ್ಟ್ರಕ್ಚರ್ ಅಂದ್ರೆ ಈ ತರ ಹನಿಕೋಮ್ ಲೈಕ್ ಸ್ಟ್ರಕ್ಚರ್ ಇರ್ತದೆ. ಹನಿಕೋಮ್ ಲೈಕ್ ಸ್ಟ್ರಕ್ಚರ್, ಸೊ ಹಿಂಗೆ ಬೆಂಜಿನ್ ರಿಂಗ್ ತರ ಹಿಂಗೆ ಹನಿಕೋಮ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಸೊ ಈ ತರ ಈ ಮೆಟೆಡ್ ಸ್ಪೇಸ್ ಅಲ್ಲಿ ಹೋಗ್ಬಿಟ್ಟು ಅವು ಆಡ್ ಆಗ್ತವೆ. ಸೊ ಹಾಗಾಗಿ ಹನಿಕೋಮ್ ಲೈಕ್ ಸ್ಟ್ರಕ್ಚರ್ ಇಂದ ಪಾರ್ಟಿಕಲ್ಸ್ ಅಲ್ಲಿ ಆಡ್ ಆಗೋದ್ರಿಂದ ಸೊ ಆಪ್ಷನ್ ಬಿ ಕೂಡ ಕರೆಕ್ಟ್ ಬರ್ತದೆ. ದೇ ಹ್ಯಾವ್ ಓಪನ್ ಸ್ಟ್ರಕ್ಚರ್ ವಿಚ್ ಎನೇಬಲ್ಸ್ ಟು ದೆಮ್ ಟು ಟೇಕ್ ಅಪ್ ಸ್ಮಾಲ್ ಮಾಲಿಕ್ಯೂಲ್ಸ್. ಸ್ಮಾಲ್ ಮಾಲಿಕ್ಯೂಲ್ಸ್ ಹೋಗಿ ಈ ವೇಕೆಂಟ್ ಸ್ಪೇಸ್ ಅಲ್ಲಿ ಆಡ್ ಆಗಿ ಅಲ್ಲೇ ಇರುತ್ತೆ. ಸೊ ಈ ತರ ಮಾಡೋದ್ರಿಂದ
ಕೆಟಲಿಸ್ಟ್ ಆಗಿ ಆಕ್ಟ್ ಮಾಡುತ್ತೆ, ರಿಯಾಕ್ಷನ್ ರೇಟ್ ಆಫ್ ದ ರಿಯಾಕ್ಷನ್ ನ ಜಾಸ್ತಿ ಮಾಡುತ್ತೆ. ಸೊ ಆಪ್ಷನ್ ಬಿ ನೂ ಕರೆಕ್ಟ್ ಇದೆ, ಟ್ರೂ ಇದೆ. ಆಪ್ಷನ್ ಸಿ ನೋಡಿ, ಜಿಯೋಲೈಟ್ಸ್ ಆರ್ ಅಲ್ಯೂಮಿನೋಸಿಲಿಕೇಟ್ಸ್ ಹ್ಯಾವಿಂಗ್ 3 ಡೈಮೆನ್ಷನಲ್ ನೆಟ್ವರ್ಕ್. ಸೊ ನಾನು ಈಗಿನ ಹೇಳಿದೆ ಜಿಯೋಲೈಟ್ಸ್ ಅಂದ್ರೆ ಅಲ್ಯೂಮಿನೋಸಿಲಿಕೇಟ್ ಕೆಟಲಿಸ್ಟ್ ಅವ, ಅಲ್ಯೂಮಿನೋಸಿಲಿಕೇಟ್ ಕೆಟಲಿಸ್ಟ್ ಅಂತ ಕೊಟ್ಟಿದ್ದಾರೆ. 3 ಡೈಮೆನ್ಷನಲ್ ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರ್ ಅಂತ ಹೇಳಿ 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಇದೆ. ಸೊ ಈ ತರ ಇರೋದ್ರಿಂದ ಆಪ್ಷನ್ ಸಿ ನೂ ಕರೆಕ್ಟ್ ಇದೆ. ನಮಗೆ ಫಾಲ್ಸ್ ಸ್ಟೇಟ್ಮೆಂಟ್ ಬೇಕು. ಆಪ್ಷನ್ ಡಿ, ನನ್ ಆಫ್ ದ SiO4 4 units are replaced by AlO4 5- and AlO6 9- ions in zeolites ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಕ್ಸ್ಚೇಂಜ್ ರೀಪ್ಲೇಸ್ಮೆಂಟ್ ಆಗಲ್ಲ ಅಂತ ಕೊಟ್ಟಿದ್ದಾರೆ, ಬಟ್ ರೀಪ್ಲೇಸ್ಮೆಂಟ್ ಆಗುತ್ತೆ, ಅವಾಗಲೇ ರಿಯಾಕ್ಷನ್ ಆಗೋದು. SiO4 4- ನಾವು ತಗೊಂಡ್ರೆ ಜಿಯೋಲೈಟ್ ಹಂಗೆ ಇತ್ತು ಅಂದ್ರೆ, ಸೊ ಅಲ್ಯೂಮಿನಿಯಂ ಅದರೊಳಗಡೆ ಇಂಟ್ರೊಡ್ಯೂಸ್ ಆಗಲಿಲ್ಲ ಅಂತ ಹೇಳಿದ್ರೆ ಜಿಯೋಲೈಟ್ ನ ಕೆಪಾಸಿಟಿ ಇನ್ಕ್ರೀಸ್ ಆಗಲ್ಲ ಟು ಆಕ್ಟ್ ಆಸ್ ಎ ಕೆಟಲಿಸ್ಟ್, ರೀಪ್ಲೇಸ್ಮೆಂಟ್ ಆಗುತ್ತೆ. ಇವರು ಆಗಲ್ಲ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಡಿ ನಲ್ಲಿ, therefore that is false statement. So for question 49 option D is correct, where A, B, C statements are correct, option D statement is false. Question 50 ನೋಡಿ, when CO2 is bubbled through a solution of barium peroxide in water, what we get ಅಂತ ಹೇಳಿ. ಬೇರಿಯಂ ಪೆರಾಕ್ಸೈಡ್ ಗೆ CO2 ಗ್ಯಾಸ್ ಅನ್ನು ನಾವು ಪಾಸ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ. O2 ಗ್ಯಾಸ್, ಕಾರ್ಬೋನಿಕ್ ಆಸಿಡ್, H2O2 is formed, no reaction occurs ಅಂತ ಕೊಟ್ಟಿದ್ದಾರೆ. ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗೋದು. ಬೇರಿಯಂ ಪೆರಾಕ್ಸೈಡ್ is BaO plus CO2 ಬಬಲ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅಕ್ವೇಸ್ ಮೀಡಿಯಂ, therefore ವಾಟರ್ ಹಾಕಬೇಕು. we get H2O2 plus ಬೇರಿಯಂ ಕಾರ್ಬನೇಟ್. ನಮಗೆ H2O2 ಮತ್ತು ಬೇರಿಯಂ ಕಾರ್ಬನೇಟ್ ಬರುತ್ತೆ. ಸೊ ಈ ಆಪ್ಷನ್ಸ್, ಈ ಆನ್ಸರ್ಗಳನ್ನು ಆಪ್ಷನ್ಸ್ ಅಲ್ಲಿ ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ ಅಂತ ನೋಡಿ. ಸೊ ಆಪ್ಷನ್ ಎ O2 ಕೊಟ್ಟಿದ್ರೆ ಅಲ್ಲಿ O2 ಇಲ್ಲ. ಪ್ರಾಡಕ್ಟ್ಸ್ ಅಲ್ಲಿ ಕಾರ್ಬೋನಿಕ್ ಆಸಿಡ್ ಕೊಟ್ಟಿದ್ದಾರೆ, ಅದು ಬೇರಿಯಂ ಕಾರ್ಬನೇಟು. H2O2 ಹೈಡ್ರೋಜನ್ ಪೆರಾಕ್ಸೈಡ್, ಕಾರ್ಬೋನಿಕ್ ಆಸಿಡ್ ಅಲ್ಲ, ಹಂಗಾಗಿ ಆಪ್ಷನ್ ಬಿ ಬರಲ್ಲ. ಆಪ್ಷನ್ ಸಿ H2O2 is formed ಅಂತ ಕೊಟ್ಟರೆ ನೋಡಿ, H2O2 ಫಾರ್ಮೇಷನ್ ಆಗಿದೆ. therefore option C is correct for question 50, where H2O2 is formed. So question 51 ನೋಡಿ, by which of the following process permanent hardness of water can be removed? permanent hardness of water ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಬೇಕಂದ್ರೆ ಇದರಲ್ಲಿ ಯಾವ್ದು ಹಾಕಬೇಕು ಅಂತ ಹೇಳಿ. ಸೋಡಾ ಲೈಮ್, ಸೋಡಿಯಂ ಬೈಕಾರ್ಬನೇಟ್, ವಾಷಿಂಗ್ ಸೋಡಾ, ಸೋಡಿಯಂ ಕ್ಲೋರೈಡ್. ಸೊ ಈ ನಾಲ್ಕರಲ್ಲಿ ಬೆಸ್ಟ್ ಅಂತ ಹೇಳಿದ್ರೆ ವಾಷಿಂಗ್ ಸೋಡಾ ಅಥವಾ ಸೋಡಿಯಂ ಕಾರ್ಬನೇಟ್ ಅನ್ನು ನಾವು ವಾಟರ್ಗೆ ಹಾಕಿದ್ರೆ ಅದರಲ್ಲಿರೋ ಪರ್ಮನೆಂಟ್ ಹಾರ್ಡ್ನೆಸ್ ರಿಮೂವ್ ಆಗುತ್ತೆ. therefore for question 51 option C is correct, where washing soda means sodium carbonate is used, which removes permanent hardness of water. Next 52 ನೋಡಿ, which of the properties of interstitial hydrates is correct? ಇಂಟರ್ಸ್ಟಿಷಿಯಲ್ ಹೈಡ್ರೇಟ್ಸ್ ನ ಕೆಲವು ಪ್ರಾಪರ್ಟೀಸ್ ಕೊಟ್ಟಿದ್ದಾರೆ. ಈ ನಾಲ್ಕರಲ್ಲಿ ಯಾವ್ದು ಕರೆಕ್ಟ್ ಇದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ನೋಡಿ, ದೇ ಜನರಲಿ ಫಾರ್ಮ್ ನಾನ್ ಸ್ಟಾಕಿಯೋಮೆಟ್ರಿಕ್ ಸ್ಪೀಶೀಸ್. ಸೊ ಇಂಟರ್ಸ್ಟಿಷಿಯಲ್ ಹೈಡ್ರೇಟ್ಸ್ ಅಂತ ನಾವು ಅದಕ್ಕೆ ಕರೆಯೋದು. ಇಂಟರ್ಸ್ಟಿಷಿಯಲ್ ಹೈಡ್ರೇಟ್ಸ್ ಅಲ್ಲಿ ಸ್ಟಾಕಿಯೋಮೆಟ್ರಿ ಕರೆಕ್ಟ್ ಇರಲ್ಲ. ಅಂದ್ರೆ ನಮಗಿಲ್ಲಿ LaH2 ಅಂತ ತಗೊಂಡ್ರೆ La1 H2 ಹಂಗಿರಲ್ಲ, ರೇಷೋ 1:2 ರೇಷೋ ಹಿಂಗಿದ್ರೆ ನಾವು ಇದನ್ನ ಸ್ಟಾಕಿಯೋಮೆಟ್ರಿಕ್ ಅಂತ ಕರೀತಾ ಇದ್ವಿ. ಬಟ್ ಇಲ್ಲಿ LaH2 2.87 ಅಂತ ಫ್ರಾಕ್ಷನ್ ಬರುತ್ತೆ. YbH2 ಇಥರ್ಬಿಯಂ ಹೈಡ್ರೈಡ್, ಲಿಥಿಯಂ ಲ್ಯಾಂಥನಮ್ ಹೈಡ್ರೈಡ್ ಅಂತ ಬರುತ್ತೆ. ಇಲ್ಲಿ H2 2.55 ಇದೆ. ಸೊ ಈ ತರ ಫ್ರಾಕ್ಷನಲ್ ಬಂತು, ಡೆಸಿಮಲ್ ಬಂತು ಅಂತ ಹೇಳಿದ್ರೆ ಅವನ್ನ ನಾವು ದೇ ಫಾರ್ಮ್ ನಾನ್ ಸ್ಟಾಕಿಯೋಮೆಟ್ರಿಕ್ ಸ್ಪೀಶೀಸ್ ಅಂತ ಕರಿತೀವಿ. ನಾನ್ ಸ್ಟಾಕಿಯೋಮೆಟ್ರಿಕ್ ಸ್ಪೀಶೀಸ್ ಫಾರ್ಮೇಷನ್ ಮಾಡ್ತು ಅಂತ ಹೇಳಿದ್ರೆ ಸೊ ಅವನ್ನ ನಾವು ಇಂಟರ್ಸ್ಟಿಷಿಯಲ್ ಹೈಡ್ರೇಟ್ಸ್ ಅಂತ ಡಿಫೈನ್ ಮಾಡಿರೋದು. ಟೈಪ್ಸ್ ಆಫ್ ಹೈಡ್ರೇಟ್ಸ್ ಅಲ್ಲಿ ಹೇಳಿದ್ವಿ ನೋಡಿ ಹೈಡ್ರೋಜನ್ ಅಲ್ಲಿ. ಸೊ ಹಂಗಾಗಿ ಸೊ ಇಂಟರ್ಸ್ಟಿಷಿಯಲ್ ಹೈಡ್ರೇಟ್ಸ್ ಅಲ್ಲಿ ಮಾತ್ರ ಹೈಡ್ರೋಜನ್ ನ ನಂಬರು ಸಿಂಪಲ್ ಹೋಲ್ ನಂಬರ್ ರೇಷಿಯೋ ಬರೋದಿಲ್ಲ. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಡೆಸಿಮಲರ್ ಫ್ರಾಕ್ಷನ್. ಸೊ ಹಂಗಾಗಿ ಆಪ್ಷನ್ ಎ ಇಸ್ ಕರೆಕ್ಟ್ ಫಾರ್ ಕ್ವೆಶ್ಚನ್ 52. ಸೊ ನಾನ್ ಸ್ಟಾಕಿಯೋಮೆಟ್ರಿಕ್ ಸ್ಪೀಶೀಸ್ ಫಾರ್ಮೇಷನ್ ಮಾಡ್ತವೆ, ಹಾಗಾಗಿ ಅದೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಬಿ ಸಿ ಡಿ ನ ವೆರಿಫೈ ಮಾಡೋ ನೆಸೆಸಿಟಿ ಇಲ್ಲ. 53 ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕರೆಕ್ಟ್ ರಿಗಾರ್ಡಿಂಗ್ ದ ಎಲೆಕ್ಟ್ರೋಲೈಟಿಕ್ ಪ್ರಿಪರೇಷನ್ ಆಫ್ H2O2. ಎಲೆಕ್ಟ್ರೋಲೈಟಿಕ್ ಪ್ರಿಪರೇಷನ್ ಆಫ್ H2O2 ಮಾಡಬೇಕಂದ್ರೆ ಈ ನಾಲ್ಕರಲ್ಲಿ ಯಾವ ಮೆಥಡ್ ನಾಟ್ ಕರೆಕ್ಟ್ ಅಂತ ಕೇಳಿದ್ರೆ ನೋಡಿ, ನಾಟ್ ಕರೆಕ್ಟ್ ಅಂತ ಕೇಳಿದರೆ ಬಹಳ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ಲೆಡ್ ಈಸ್ ಯೂಸ್ಡ್ ಆಸ್ ಎ ಕ್ಯಾಥೋಡ್, ಲೆಡ್ ಅನ್ನ ಕ್ಯಾಥೋಡ್ ಆಗಿ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ದಟ್ ಇಸ್ ಕರೆಕ್ಟ್. 50% ಆಫ್ ಸಲ್ಫ್ಯೂರಿಕ್ ಆಸಿಡ್ ಈಸ್ ಯೂಸ್ಡ್, 50% ಆಫ್ ಸಲ್ಫ್ಯೂರಿಕ್ ಆಸಿಡ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಕರೆಕ್ಟ್ ಇದೆ. ಎಲೆಕ್ಟ್ರೋಲೈಟಿಕ್ ಪ್ರಿಪರೇಷನ್ ಆಫ್ H2O2 ನಲ್ಲಿ ಮೆಟೀರಿಯಲ್ ನಲ್ಲಿ ಇದೆ, ತೆಗೆದು ನೋಡಿ ಸೊ ಗೊತ್ತಾಗುತ್ತೆ. ಆಪ್ಷನ್ ಸಿ ಹೈಡ್ರೋಜನ್ ಗ್ಯಾಸ್ ಇಸ್ ಲಿಬರೇಟೆಡ್ ಅಟ್ ಆನೋಡ್ ಅಂತ ಕೊಟ್ಟಿದ್ದಾರೆ, ದಟ್ ಈಸ್ ನಾಟ್ ಕರೆಕ್ಟ್. ಹೈಡ್ರೋಜನ್ ಗ್ಯಾಸ್ ಇಸ್ ಲಿಬರೇಟೆಡ್ ಅಟ್ ಆನೋಡ್ ಅಂತ ಕೊಟ್ಟಿದ್ದಾರೆ, ಫಾಲ್ಸ್ ಸ್ಟೇಟ್ಮೆಂಟ್. ಬಿಕಾಸ್ H2 is liberated at cathode, cathode ಅಲ್ಲಿ ಲಿಬರೇಟ್ ಆಗುತ್ತೆ, ಅವ್ರು ಆನೋಡ್ ಅಲ್ಲಿ ಅಂತ ಕೊಟ್ಟಿದ್ದಾರೆ. therefore that is not correct or false statement.
For question 53, option C is correct. Option B ನೀವು ನೋಡಿದ್ರೆ ಸಲ್ಫ್ಯೂರಿಕ್ ಆಸಿಡ್ ಅಂದ್ಬಿಟ್ಟು ಆಕ್ಸಿಡೇಷನ್, ಅದು ಆಕ್ಸಿಡೈಸಿಂಗ್ ಏಜೆಂಟ್, ಆಕ್ಸಿಡೇಷನ್ ಆಗ್ತದೆ. ಸೊ ಹಾಗಾಗಿ 53 ಇದೆಲ್ಲ ಕ್ವಶನ್ಗೆ H2 is liberated at cathode or anode ಅಂತ ಕೊಟ್ಟಿದ್ದಾರೆ. ದಟ್ ಇಸ್ ದ ಫಾಲ್ಸ್ ಸ್ಟೇಟ್ಮೆಂಟ್. Okay, last question 54, which one of the following reactions does not form gaseous product ಅಂತ ಕೇಳಿದರೆ. Option A PbO2 plus H2O2, option B acidified KMnO4 plus H2O2, option B PbS plus H2O2, option D Cl2 plus H2O2. ಈ ನಾಲ್ಕು ರಿಯಾಕ್ಷನ್ಸ್ ನೀವು ಕರೆಕ್ಟ್ ಆಗಿ ರಿಯಾಕ್ಷನ್ ಬರೆದ್ರೆ ಸೊ ಆಪ್ಷನ್ A B ಮತ್ತೆ D ನಲ್ಲಿ O2 ಗ್ಯಾಸ್ ರಿಲೀಸ್ ಆಗುತ್ತೆ, O2 ಗ್ಯಾಸ್ ಬರುತ್ತೆ ಇಲ್ಲಿ. ಓಕೆ, ಹಾಗಾಗಿ ಗೇಷಿಯಸ್ ಫಾರ್ಮ್ ನಲ್ಲಿ ಬರಬಾರ್ದು ಅಂತ ಹೇಳಿದರೆ, ಸೊ ಬರಬಾರ್ದು ಅಂತ ಹೇಳಿದ್ರೆ ಈ ಆಪ್ಷನ್ ಸೆಲೆಕ್ಟ್ ಮಾಡಕ್ ಬರಲ್ಲ. ಸೊ ಆಪ್ಷನ್ ಸಿ ನಲ್ಲಿ ಏನಿದೆಯಲ್ಲ PbS plus 2H2O2 gives PbSO4 plus H2O, ಇವೆರಡೇ ಪ್ರಾಡಕ್ಟ್ ಬರುತ್ತೆ. ಒಂದು ಕೇಸಲ್ಲಿ O2 ಗ್ಯಾಸ್ ರಿಲೀಸ್ ಆಗಲ್ಲ, ಹಾಗಾಗಿ ಇದು PbSO4 ಸಾಲಿಡ್, H2O ಲಿಕ್ವಿಡ್, ಈ ಗೇಷಿಯಸ್ ಪ್ರಾಡಕ್ಟ್ ಇಲ್ಲ. therefore option C is correct for question 54. PbS plus H2O2 ಬರುತ್ತೆ. ಅಂದ್ರೆ PbS plus ಇದು PbS plus H2O2 ತಗೊಂಡ್ರೆ ನಾವು ನಮಗೆ PbSO4 ಸಾಲಿಡ್, H2O ಲಿಕ್ವಿಡ್ ಬರುತ್ತೆ, ಗೇಷಿಯಸ್ ಪ್ರಾಡಕ್ಟ್ ಬರಲ್ಲ. ಅದೇ ನೀವು ಆಪ್ಷನ್ A B D ಗೆ ರಿಯಾಕ್ಷನ್ ಬರೆದ್ರೆ ಅಲ್ಲಿ O2 ಗ್ಯಾಸ್ ನಿಮಗೆ ಲಿಬರೇಟ್ ಆಗುತ್ತೆ, ಇಲ್ಲಾಂದ್ರೆ ರಿಯಾಕ್ಷನ್ ಬ್ಯಾಲೆನ್ಸ್ ಆಗಲ್ಲ. ಟ್ರೈ ಮಾಡಿ ನೋಡಿ ರಿಯಾಕ್ಷನ್ಸ್ ನ, O2 ಗ್ಯಾಸ್ ಬರಲಿಲ್ಲ ಅಂದ್ರೆ ರಿಯಾಕ್ಷನ್ ಬ್ಯಾಲೆನ್ಸ್ ಆಗಲ್ಲ, O2 ಗ್ಯಾಸ್ ಬಂದೇ ಬರುತ್ತೆ. therefore for question 54 option C is correct, PbS plus H2O2. so this is about multiple choice questions of the chapter hydrogen. so I shall stop here. next I shall continue in my next class. I may select a different chapter. Okay, thank you.